Dear students, welcome to Kalarava Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ SA1 ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆ ಅಥವಾ ಅರ್ಧವಾರ್ಷಿಕ ಪರೀಕ್ಷೆ ಅಂತ ಏನು ಕರಿತೀವಲ್ಲ ಆ ಒಂದು ಪರೀಕ್ಷೆಯ ಈ ವರ್ಷದ ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದು. ಸೊ ಇದರ ಭಾಗ 1ರ ಒಂದು ವಿಡಿಯೋವನ್ನು ನಾನೀಗ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಭಾಳಷ್ಟು ಜನ ವೀಕ್ಷಣೆಯನ್ನು ಮಾಡಿದ್ದೀರ. ಸೊ ತುಂಬ ಖುಷಿ ಆಯಿತು. ಭಾಳಷ್ಟು ಜನ 2ನೇ ಭಾಗವನ್ನು ಮಾಡಿರಿ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ರಿ. ಸೊ ಈಗ 2ನೇ ಭಾಗವನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋವನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಪರೀಕ್ಷೆಗೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗೆ ತಯಾರಿಯನ್ನು ನಡೆಸ್ಕೊಳ್ರಿ. ಯಾಕೆಂತಂದರೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ. ಇದೇ ರೀತಿ ಬರ್ಬೋದು ಅಥವಾ ಇದಕ್ಕಿಂತ ಸ್ವಲ್ಪ ಬದಲಾದಂತಹ ಪ್ರಶ್ನೆ ಪತ್ರಿಕೆಗಳು ಇದೇ ಮಾದರಿಯಲ್ಲಿ ಬರ್ತವೆ. ಯಾವುದೇ ಕಾರಣಕ್ಕೂ ಭಾಳ ಜನ ಕೇಳ್ತಾರೆ, ಇದೇ ಪೇಪರ್ ಬರುತ್ತಾ ಸರ್ ಅಂತ. ಇದೇ ಪೇಪರ್ ಬರುತ್ತೆ ಅಂತ ಹೇಳೋದಲ್ಲ ನಾವು. ಯಾಕೆ ಅಂತಂದರೆ ಇದು ಜಸ್ಟ್ ನಿಮಗೆ ಕ್ವಶನ್ ಪೇಪರ್ ಈ ರೀತಿ ಇರುತ್ತೆ ಅನ್ನೋದಕ್ಕೆ ಮಾದರಿ ಅಷ್ಟೇ. ಸೊ ಈಗ ನೋಡ್ತಾ ಹೋಗೋಣ. ಭಾಗ 2 ನಾನು ನಿಮಗೆ ಭಾಗ 1ರಲ್ಲಿ ಒಂದು ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸಿ ತೋರಿಸಿದೆ. ಈಗ ಭಾಗ 2ರಲ್ಲಿ 3, 4 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಈ ಮಧ್ಯವಾರ್ಷಿಕ ಪ್ರಶ್ನೆ ಪತ್ರಿಕೆ ನಿಮಗೆ ಈಗ ಏನು ಬೋರ್ಡಿಂದ ಕೊಡ್ತಾ ಇದ್ದಾರೋ ಅದರ ಕೀ ಉತ್ತರಗಳನ್ನು ನಿಮ್ಮ ಪರೀಕ್ಷೆಯ ನಂತರ ನಿಮಗೆ ಅಪ್ಲೋಡ್ ಮಾಡಲಾಗ್ತದೆ. ಪರೀಕ್ಷೆಯ ನಂತರ ನಮ್ಮಲ್ಲೇ ಮೊದಲಾಗಿ ಆ ಒಂದು ಕೀ ಉತ್ತರಗಳು ಲಭ್ಯ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದರ ಜೊತೆಗೆ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸು, ಪ್ರಿಪ್ರೇಟರಿ 1, 2, 3 ಏನು ನಡೀತಾವೋ ಅವು ಸಹ, ಆ್ಯಂಡ್ ಆಲ್ಸೋ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸು ಸಹ ಎಲ್ಲದೂ ಸಹ ಕೀ ಉತ್ತರಗಳೆಲ್ಲ ಲಭ್ಯವಾಗ್ತಾ ಹೋಗ್ತವೆ. ಹಾಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಪ್ರಶ್ನೆ ಪತ್ರಿಕೆಯನ್ನು ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ಈಗ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸಿದ್ದು ಇದೇ ಪ್ರಶ್ನೆ ಪತ್ರಿಕೆ. ಇದರದ್ದು ಆಲ್ರೆಡಿ 1 ಅಂಕದ ಪ್ರಶ್ನೆಗಳೇನಿದಾವೋ ಇವು ಆಲ್ರೆಡಿ ನೀವು ನೋಡಿದ್ದೀರಾ. 2 ಅಂಕದ ಪ್ರಶ್ನೆಗಳನ್ನು ಸಹ ಆಲ್ರೆಡಿ ನಿಮಗೆ ನಾನು ಬಿಡಿಸಿ 24ನೇ ಪ್ರಶ್ನೆ ತನಕ ತೋರಿಸಿದೆ. ಇನ್ನು 3 ಅಂಕದ ಪ್ರಶ್ನೆಗಳು ಇವಿದ್ದಾವೆ. ಇವನ್ನ ನಾವೀಗ ಬಿಡಿಸ್ತಾ ಹೋಗೋಣ. 3 ಅಂಕದ ಪ್ರಶ್ನೆಯನ್ನು ಎಷ್ಟು ಹಂತಗಳಲ್ಲಿ ಬಿಡಿಸ್ಬೇಕು, ಯಾವ ರೀತಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ದೊರೀತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ಬಿಡಿಸ್ತಾ ಹೋಗೋಣ. ಇಲ್ಲಿ ತನಕ ಈ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು 5 ಅಂಕದವರೆಗೆ. ಈಗ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗೆ ನಾವು ಬಿಡಿಸೋದು ಅಂತ ಹೇಳಿ. ಸೊ ಮೊದಲಿಗೆ ಇಲ್ಲಿ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದನ್ನು ನಿಮಗೆ 2 ಅಂಕದ ಪ್ರಶ್ನೆಗೆ ಕೇಳಿದರೆ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ಥರ ಕೇಳ್ಬೋದು. ಅಥವಾ √5 - 2 ಒಂದು ಅಭಾಗಲಬ್ಧ ಸಂಖ್ಯೆ, ಈ ಥರ ಪ್ರಶ್ನೆಗಳು ಬರ್ಬೋದು ನಿಮಗೆ. ಇದು 2 ಅಂಕ ಕೇಳ್ತಾರೆ. ಇದನ್ನು √3 ಅಥವಾ √2, √5 ಇವುಗಳನ್ನೇನಾದರೂ ಸಾಧನೆ ಮಾಡಲಿಕ್ಕೆ ಕೇಳಿದರೆ ನಿಮಗೆ 3 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಯಾಕೆಂದರೆ ಇದು ಸ್ವಲ್ಪ ಸ್ಟೆಪ್ಸು ಕೂಡ ಜಾಸ್ತಿ ಇದೆ. ಹಾಗಾಗಿ ಇದನ್ನು 3 ಅಂಕ ಕೇಳ್ತಾರೆ. ನೋಡಿ, ಇಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಒಂದು ಊಹೆಯನ್ನು ಮಾಡ್ಕೋಬೇಕು. √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡ್ಕೊತೀವಿ. ಹಾಗಾಗಿ √3 = P/Q ಅಂತ ಬರ್ಕೋಬೇಕು. ಸೊ ಇದೆಲ್ಲ ನೀವು ಕಂಡೀಷನ್ ಇದ್ದಿದ್ದೇನೆ. PQ ಇವು ಇಂಟೀಜರ್ಸ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಪೂರ್ಣಾಂಕಗಳು Q 0ಗೆ ಸಮ ಅಲ್ಲ. P, Q = 1 ಅಂದರೆ ಇವೆರಡೂ ಸಹ ಅವಿಭಾಜ್ಯಗಳು ಅಂತ ಅರ್ಥ. ನೀವು ಇದಿಷ್ಟನ್ನೂ ಬರೆಯೋಕ್ಕಾಗಲಿಲ್ಲ ಅಂದರೂ ಕೂಡ ಏನು ಬರಿಬೋದು, P, Q ಸಹ ಅವಿಭಾಜ್ಯಗಳು ಅಂತ ಬರೆದ್ರೆ ಸಾಕು. ಸೊ ಇಷ್ಟೊಂದು ಬರೆಯೋಕ್ಕೆ ಭಾಳ ಕಷ್ಟ ಆಗುತ್ತೆ ಅಂದರೆ P ಮತ್ತು Q ಸಹ ಅವಿಭಾಜ್ಯಗಳು ಅಂತ ಬರೆದ್ಬಿಟ್ರೆ ಸಾಕು. ಇದಿಷ್ಟನ್ನು ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ. ಹಾಗಾಗಿ ಇದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬರೆದ್ಬಿಟ್ಟಿದ್ದೀವಿ. ಇದರ ಅರ್ಥನೇ ಇದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಹ ಅವಿಭಾಜ್ಯಗಳು ಅಷ್ಟೇ ಬರೀರಿ ಸಾಕು. √3 = P/Q ಇದ್ದಿದ್ದನ್ನು ಈಗ ಆಲ್ರೆಡಿ ಇದೇ ಬಂದಿದೆ ಸ್ಟೆಪ್ಪು. ಈ Q ಅನ್ನು ನಾವು ಈ ಕಡೆ ತಗೊಂಡಾಗ ಏನಾಗ್ತದೆ, √3Q = P ಅಂತ ಆಗ್ತದೆ. ಎರಡು ಕಡೆ ವರ್ಗಗೊಳಿಸ್ಬೇಕು, ಸ್ಕ್ವಯರ್ ಮಾಡಬೇಕು. ಇಲ್ಲೇನಿದೆಯೋ ಇದಕ್ಕೆ ಸ್ಕ್ವಯರ್ ಆಗ್ತದೆ, Pಗೆ ಕೂಡ ಸ್ಕ್ವಯರ್ ಆಗ್ತದೆ. ಸೊ ಇಲ್ಲಿ ಸ್ಕ್ವಯರ್ ಆದಾಗ ಈ ಸ್ಕ್ವಯರು √3 ಜೊತೆಗೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ. Qಗೆ ಸ್ಕ್ವಯರ್ ಹಾಗೇ ಇರುತ್ತೆ. ಹಾಗಾಗಿ ಇದು 3Q² = P² ಆಗುತ್ತೆ.
ಸೊ ನೆಕ್ಸ್ಟ್ ಇದು ಕ್ಯೂ ಹಾಗೆ ಬರೆಯೋಂಗಿಲ್ಲ, ಇಲ್ಲಿ ಕ್ಯೂ ಸ್ಕ್ವೇರ್ನ ಬರ್ಕೋಬೇಕು. ಸೊ ನೆಕ್ಸ್ಟು ಇಲ್ಲಿ ಇದರ ಅರ್ಥ ಏನಪ್ಪ ಅಂತಂದರೆ 3q² = p² ಅಂದರೆ p² ಅನ್ನೋದು 3ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಹಾಗಾಗಿ p² ಭಾಗಿಸುತ್ತದೆ ಅಂತ ಹೇಳ್ತೀವಿ. ಇದು ಒಂದು ಪ್ರಮೇಯದ ಪ್ರಕಾರ p² 3 ಭಾಗಿಸುತ್ತೆ ಅಂದರೆ ಅರ್ಥ ಇದೇ 3 p ಕೂಡ ಭಾಗಿಸುತ್ತೆ ಅಂತ ಪ್ರಮೇಯದ ಪ್ರಕಾರ. ಹಾಗಾದರೆ ಇಲ್ಲಿ 3 p ಭಾಗಾಕಾರ ಮಾಡುತ್ತೆ, p ಅನ್ನೋದು 3ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಈಗ ನಾವು p 3ರಿಂದ ಭಾಗ ಆಗುತ್ತೆ ಅಂದರೆ p = 3m ಅಂತ ಯಾಕೆ ಇಟ್ಕೊತೀವಿ ಅಂದರೆ p ಅನ್ನೋದು 3ರಿಂದ ಭಾಗ ಆಗುತ್ತೆ ಅಂದರೆ 3ರ ಗುಣಕ, 3 1 3 ಆಗ್ಬೋದು, 3 2 6 ಆಗ್ಬೋದು, 3 3 9 ಆಗ್ಬೋದು. ಅಂದರೆ ಇದು 3ರಿಂದ ಭಾಗ ಆಗುತ್ತೆ ಅಂದರೆ ಈ ಥರದಲ್ಲಿ ಯಾವುದೋ ಒಂದು ಸಂಖ್ಯೆ, ಯಾವುದು 3 6 9 12 ಈ ಥರದ ಸಂಖ್ಯೆ ಆಗಿರುತ್ತೆ ಅಂತ ಅರ್ಥ. ಹಾಗಾಗಿ ನಾವು ಅದನ್ನು p = 3m ಅಂತ ಇಟ್ಕೋತೀವಿ ಅಷ್ಟೇ. ಓಕೆ, ಸೊ ಇದು ಜಸ್ಟ್ ನಿಮಗೆ ತೋರಿಸಿದ್ದು. p = 3m ಆಗಿರಲಿ. ಈಗೇನು ಮಾಡಬೇಕು, ಮತ್ತು ಎರಡು ಕಡೆ ಸ್ಕ್ವೇರನ್ನು ಮಾಡಬೇಕು, ವರ್ಗಗೊಳಿಸ್ಬೇಕು. ಅದಕ್ಕೂ ಮುಂಚೆ ಇಲ್ಲಿ ನೋಡಿರಿ, p 3q² = 3m² ಮಾಡಿಬಿಟ್ರು. ಆದರೆ ಇಲ್ಲಿ p ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಆ್ಯಕ್ಚುಲಿ ಎರಡು ಕಡೆ ವರ್ಗಗೊಳಿಸಿದಾಗ ಇಲ್ಲೊಂದು ಸ್ಟೆಪ್ ಬಿಟ್ಟೋಗಿದೆ. p = 3m ಆಗಿರಲಿ ಎಂದಾಗ ಎರಡೂ ಕಡೆ ವರ್ಗಗೊಳಿಸಿದಾಗ p² ಇಲ್ಲಿ 3m² ಈ ಥರ ಆಗುತ್ತೆ. ಸೊ ಇಲ್ಲಿ p² ಬದಲಿಗೆ ಇಲ್ಲಿದೆ ನೋಡ್ರಿ p² ಬೆಲೆ. ಸೊ ಈ p² ಅಂದರೆ 3q², p² ಜಾಗಕ್ಕೆ 3q² ಹಾಕಿದರೆ ಈ ಕಡೆ 3m². ಸೊ ಇಲ್ಲಿಂದ ಇಲ್ಲಿ ಬರಬೇಕು ನೀವು. ನೆಕ್ಸ್ಟ್ ಏನು ಮಾಡ್ತದೆ, ಈ q² ಇಲ್ಲಿ 3q², ಇಲ್ಲಿನ ಮುಂದಿನ ಸ್ಟೆಪ್ಪನ್ನು ನಾನಿಲ್ಲಿ ತೋರಿಸ್ತೇನೆ. ಒಂದು ಸ್ಟೆಪ್ ಇಲ್ಲಿ ಕೂಡ ಬಿಟ್ಟೋಗಿದೆ, ಅದು ಒಂದೇ ನಿಮಿಷ. ಸೊ ಇಲ್ಲಿ 3q² = 3m² ಇದೆ. ಇವಾಗ ಏನಾಗ್ತದೆ, ಇದು 3q² = 3m² ಮಾಡಿದ್ರೆ 9m² ಆಗುತ್ತೆ. ಇವಾಗ 3 1 3 3 ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಆವಾಗ ಇದು q² = 3m² ಆಗುತ್ತೆ. ಸೊ ನೆಕ್ಸ್ಟ್ ಈಗ ಇದರ ಅರ್ಥ ಏನಪ್ಪ ಅಂದರೆ 3 ಅನ್ನೋದು q² ಭಾಗಾಕಾರ ಮಾಡುತ್ತೆ ಅಂತ ಅರ್ಥ. ಯಾಕೆಂದರೆ ಇಲ್ಲಿ 3m² ಬಂದಿರೋದ್ರಿಂದ q² ಭಾಗಿಸುತ್ತದೆ. ಹಾಗಾಗಿ 3 ಅನ್ನೋದು q ಅನ್ನು ಕೂಡ ಭಾಗಿಸುತ್ತೆ ಪ್ರಮೇಯದ ಪ್ರಕಾರ. ಇದರ ಅರ್ಥ ನೋಡ್ರಿ, ಇಲ್ಲಿ 3 ಅನ್ನೋದು p ಅನ್ನು ಭಾಗಿಸುತ್ತದೆ ಅಂದರೆ p 3ರಿಂದ ಭಾಗ ಆಗುತ್ತೆ, ಇಲ್ಲಿ q 3ರಿಂದ ಭಾಗ ಆಗುತ್ತೆ. ಹಾಗಾದರೆ pq ಎರಡೂ ಸಹ 3ರಿಂದ ಭಾಗ ಆಗುತ್ತವೆ. ಅಂದರೆ 3 p ಮತ್ತು q ಸಾಮಾನ್ಯ ಅಪವರ್ತನವಾಗಿದೆ. ಸಾಮಾನ್ಯ ಅಪವರ್ತನ ಅಂದರೆ ಇಲ್ಲಿ ನಾವೇನು ಸಹ ಅವಿಭಾಜ್ಯಗಳು ತಗೊಂಡಿದ್ದೀವೋ, ಸಹ ಅವಿಭಾಜ್ಯಗಳು ಅಂದರೆ ಇವೆರಡು ಒಂದೇ ಮಗ್ಗಿಯಿಂದ ಭಾಗ ಆಗಂಗಿಲ್ಲ, p ಮತ್ತು q. ಆದರೆ ಇಲ್ಲಿ ನಮಗೆ ಉತ್ತರ ಏನು ಬಂತು, p ಮತ್ತು q 3ರಿಂದ ಭಾಗ ಆಗ್ತವೆ ಅಂತ ಬಂತು. ಇದು ನಮ್ಮ ಊಹೆಗೆ ವಿರುದ್ಧವಾಗಿರೋದ್ರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ನಾವು ಇದನ್ನು ಸತ್ಯ ಮಾಡ್ಬೋದು. ಸೊ ಈ ಥರ ನೀವೇನು ಮಾಡಬೇಕು, ಇದನ್ನು ಸಾಧನೆಯನ್ನು ಮಾಡಿ ಇದನ್ನು ಕಲ್ತ್ಕೊಳ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 3 ಕರೆಗಂಟೆಗಳು ಕ್ರಮವಾಗಿ 9 ನಿಮಿಷ, 12 ನಿಮಿಷ, 15 ನಿಮಿಷಗಳಲ್ಲಿ ಮೊಳಗುತ್ತವೆ. ಅವು ಏಕಕಾಲದಲ್ಲಿ ಬೆಳಗ್ಗೆ 9 ಗಂಟೆಗೆ ಮೊಳಗಲು ಆರಂಭಿಸಿದರೆ ಮತ್ತೊಮ್ಮೆ ಎಷ್ಟು ಗಂಟೆಗೆ ಏಕಕಾಲದಲ್ಲಿ ಮೊಳಗುತ್ತವೆ ಅಂತ ಇದೆ. ನೋಡಿರಿ, ಇಲ್ಲಿ 9 ನಿಮಿಷ, 12 ನಿಮಿಷ ಮತ್ತು 15 ನಿಮಿಷಗಳಲ್ಲಿ ಮೊಳಗುತ್ತವೆ ಅಂತ ಬಂದಾಗ ಇಲ್ಲಿ 9 ಗಂಟೆಗೆ ಒಂದು ಸಲ ಅದು ಎಲ್ಲವೂ ಸಹ 9 ಗಂಟೆಗೆ ಬಾರಿಸಿದ್ದಾವೆ ಗಂಟೆಗಳು, ಹೌದಾ? ಹಾಗಾದರೆ ನೆಕ್ಸ್ಟ್ ಇವೆಲ್ಲವೂ ಮತ್ತೆ ಎಷ್ಟು ಗಂಟೆಗೆ ಬಾರಿಸ್ತವೆ ಅನ್ನೋದಕ್ಕೆ ನಾವು ಇದಕ್ಕೆ ಲಾಸಾವನ್ನು ಕಂಡುಹಿಡ್ಕೋಬೇಕು. ಇವೆಲ್ಲದರ ಅಪವರ್ತನ ಒಂದೇ ಬರೋಂಗೆ ಲಾಸ ಕಂಡುಹಿಡ್ಕೋಬೇಕು. ಲಾಸಾನ ಸುಲಭವಾದ ಮೆಥಡಲ್ಲಿ ಕಂಡುಹಿಡ್ಕೊಂಬಿಡ್ರಿ. ಇಲ್ಲಿ ಯಾವುದೇ ಮೆಥಡನ್ನು ನೀವು ಉಪಯೋಗಿಸಿದ್ರೂ ಇದನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಮಾಡಿಕೊಂಡ್ರೆ ಸಾಕು. ಇವು 3 ಯಾವುದರಿಂದ ಭಾಗ ಆಗ್ತವೆ, 3ರಿಂದ. 3 3 3 4 3 5. ಮತ್ತೆ ಇವು 3 ಭಾಗ ಆಗಲ್ಲ. ಯಾವುದಾರ 2 ಭಾಗ ಆಗ್ತಾವ ಅಂದರೆ ಅದು ಆಗಲ್ಲ. ಹಾಗಾಗಿ ಲಾಸ ಅಂದರೆ 3 × 3 × 4 × 5 ಅಂದರೆ ಇವಿಷ್ಟನ್ನು ಸಹ ಗುಣಿಸ್ಕೋಬೇಕು. 3 3 9, 9 4 36, 36 5 5 6 30, 3 5 3 15 3 18 180 ಆಗುತ್ತೆ. ಹಾಗಾಗಿ ಇಲ್ಲಿ ಲಾಸ ನಮಗೆ 180 ಆಯಿತು. ಅಂದರೆ ಈ 3 ಗಂಟೆಗಳು 180 ನಿಮಿಷಗಳ ನಂತರ 180 ನಿಮಿಷಗಳ ನಂತರ ಇವು ಮತ್ತೆ ಬಾರಿಸುತ್ತವೆ.
ಅಂದರೆ 180 ನಿಮಿಷ ಆದಮೇಲೆ ಇವು ಮತ್ತೊಂದು ಸಲ ಬರ್ತವೆ. 180 ನಿಮಿಷವನ್ನು ನಾವು ಗಂಟೆಗಳಿಗೆ ಬದಲಾವಣೆ ಮಾಡಬೇಕು. 180 ನಿಮಿಷ ಅಂತಂದರೆ 60 ನಿಮಿಷಕ್ಕೆ 1 ಗಂಟೆ. ಹಾಗಾದರೆ 180 ನಿಮಿಷಕ್ಕೆ ಎಷ್ಟು ಗಂಟೆ ಆಗ್ತದಪ್ಪ ಅಂದರೆ ಡಿವೈಡೆಡ್ ಬೈ 60 ಮಾಡಿಬಿಟ್ರೆ ಇದು 3 ಗಂಟೆಗೆ ಸಮ ಆಗ್ತದೆ. ಇದರಿಂದ 63ರ ಭಾಗ ಆಗೋದ್ರಿಂದ 3 ಗಂಟೆ. ಅಂದರೆ 3 ಗಂಟೆಯ ನಂತರ ಮತ್ತೆ ಇವು ಬಾರಿಸುತ್ತವೆ. ಇದರ ಅರ್ಥ 3 ಗಂಟೆಯ ನಂತರ, 3 ಗಂಟೆಯ ಕಾಲದ ನಂತರ, 3 ಗಂಟೆಯ ಕಾಲದ ನಂತರ ಮತ್ತೆ 3 ಗಂಟೆಗಳು, 3 ಕರೆಗಂಟೆಗಳು, 3 ಕರೆಗಂಟೆಗಳು ಒಟ್ಟಾಗಿ ಬಾರಿಸುತ್ತವೆ ಅಥವಾ ಏಕಕಾಲದಲ್ಲಿ ಬಾರಿಸುತ್ತವೆ. ಹಾಗಾದರೆ ಅವ್ರು ಕೇಳಿರೋದು ಬೆಳಿಗ್ಗೆ 9 ಗಂಟೆಗೆ ಬಾರಿಸಿದೆ ಅಂದರೆ ಈ 9 ಗಂಟೆಗೆ ನೀವು 3 ಗಂಟೆಯನ್ನು ಕೂಡಿಕೊಂಡ್ರೆ 12 ಗಂಟೆ ಆಯಿತು. ಅಂದರೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ 3 ಕರೆಗಂಟೆಗಳು ಏಕಕಾಲದಲ್ಲಿ ಬಾರಿಸುತ್ತವೆ. ಇದನ್ನು ಬರೆದ್ರಾಯ್ತು ಅಷ್ಟೇ. ಏಕಕಾಲದಲ್ಲಿ ಬಾರಿಸುತ್ತವೆ. ಇಷ್ಟು ಬರೀಬೇಕು ನೀವು. ಅಂದರೆ ಇಲ್ಲಿ ಇಂತಹ ಪ್ರಶ್ನೆಗಳು ಬಂದಾಗ ಏಕಕಾಲದಲ್ಲಿ ಬರ್ತವೆ ಅಥವಾ ಒಂದೇ ಗುಂಪುಗಳನ್ನು ಮಾಡಬೇಕು ಇಂಥವು ಬಂದಾಗ ಇದನ್ನೇನು ಮಾಡಬೇಕು ನೀವು, ಇದನ್ನು ಲಾಸ ತಗೋಬೇಕು. ಲಾಸ ತಗೊಂಡ್ರೆ ಮಾತ್ರ ನಿಮಗೆ ಆನ್ಸರ್ ಬರ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ ನೋಡೋಣ. x² + 7x + 10 ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. x² + 7x + 10 ಇದರ ಶೂನ್ಯತೆಯನ್ನು ಕಂಡುಹಿಡಿಯಬೇಕು ಅಂದರೆ ಇದು ಬಹುಪದೋಕ್ತಿ ತಗೊಂಡಾಗ ಇಲ್ಲಿ p(x) ಅಂತಕ್ಕಂಥದ್ದು ಶೂನ್ಯತೆಯನ್ನು ಕಂಡುಹಿಡಿದಾಗ 0 ಆಗುತ್ತೆ. ಹಾಗಾಗಿ p(x) ಜಾಗಕ್ಕೆ 0 ಹಾಕ್ಕೊಳ್ರಿ. x² + 7x + 10 0 ಅಂತ ಇಟ್ಕೊಂಡಾಗ ಇಲ್ಲಿ ಕೂಡಿಸಿದರೆ ಅಥವಾ ಕಳೆದ್ರೆ +7 ಬರಬೇಕು, ಗುಣಿಸಿದರೆ 10 ಬರಬೇಕು. ಅಂತಹ ಎರಡು ಸಂಖ್ಯೆಗಳನ್ನು ಅಪವರ್ತನಗಳನ್ನಾಗಿ ನಾವು ತಗೋಬೇಕು. 10ರ ಅಪವರ್ತನ ಗುಣಿಸಿದರೆ 10 ಬರಬೇಕು ಅಂದರೆ ನೋಡ್ರಿ, 2 ಸಲ 2 ರೀತಿಯಲ್ಲಿ ಬರುತ್ತೆ. 10 × 1ಕ್ಕೆ ಬರುತ್ತೆ, 5 × 2 ಇವೆರಡು ಅಪವರ್ತನ ಬರುತ್ತೆ. ಕೂಡಿಸಿದರೆ 7 ಬರಬೇಕು ಅಂದಾಗ ನಮಗೆ 5 ಮತ್ತು 2 ಅಷ್ಟೇ ತಗೋಬೇಕು. ಹಾಗಾಗಿ ಇಲ್ಲಿ 5 + 2 ಅಂದರೆ 7, 5 × 2 ಅಂದರೆ 10. ಎರಡರಲ್ಲೂ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ರಾಬ್ಲಮ್ಮೇ ಇರೋದಿಲ್ಲ. ಈಗ ಇದನ್ನು ನಾವು x² + 5x + 2x + 10 0 ಆಗುತ್ತೆ. ಎಕ್ಸನ್ನು ಕಾಮನ್ ತೆಗಿಬೇಕು. x + 5 + 2 × x + 5 0 ಆಗುತ್ತೆ. ಸೊ ಈಗ ಎಕ್ಸನ್ನು ಕಾಮನ್ ತೆಗೆದರೆ ಇವೆರಡರಲ್ಲೂ ಇದು ಬರ್ತದೆ. x + 5 2 ಸಲ ಇರೋದ್ರಿಂದ ಇದನ್ನು ಕಾಮನ್ ತೆಗೀರಿ. x + 2 0 ಆಗುತ್ತೆ. ಸೊ ಈಗ x + 5 0, x + 2 0. ಸೊ x -5 ಆಗುತ್ತೆ. ಅದೇ ರೀತಿ x -2 ಆಗುತ್ತೆ. ಸೊ ಹಾಗಾಗಿ ಇದು ಶೂನ್ಯತೆಗಳು. ಇದು ಒಂದನ್ನು ನಾವು ಆಲ್ಫಾ ಅಂತ ಕರಿತೇವೆ, ಇನ್ನೊಂದನ್ನು ಬೀಟಾ ಅಂತ ತಗೋಬಹುದು. ಶೂನ್ಯತೆಗಳು ಅಂತ ಬಂದಾಗ -5 ಮತ್ತು -2 ಬಂದಿದೆ. ಈಗ ಅವರು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕೇಳಿದ್ದಾರೆ. ಸಂಬಂಧ ಅಂದಾಗ ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಮೊತ್ತ ಕಂಡುಹಿಡಿತಾ ಇದ್ದೀವಿ. b/a -b/a ಅಂದರೆ ಈ x² + 7x + 10ರಲ್ಲಿ ABC ಬೆಲೆಗಳನ್ನು ಬರ್ಕೋಬೇಕು. x² + 7x + 10 ಇಲ್ಲಿ ABC ಬೆಲೆಗಳನ್ನು ಬರ್ಕೊಂಡ್ರೆ ಇದನ್ನು ನಾವು ಯಾವುದಕ್ಕೆ ಹೋಲಿಕೆ ಮಾಡಬೇಕಪ್ಪ ಅಂದರೆ ax² + bx + cಗೆ ಹೋಲಿಕೆ ಮಾಡಿರಿ ಇದನ್ನು. ಆವಾಗ ಎನ ಬೆಲೆ 1 ಆಗುತ್ತೆ. ಇಲ್ಲಿ x² ಜೊತೆಗೆ ಏನೂ ಇಲ್ಲ ಅಂದರೆ 1 ಬರುತ್ತೆ ಅಂತ. b ಜಾಗದಲ್ಲಿ ಇಲ್ಲಿ 7 ಇದೆ, ಆವಾಗ b = 7 ಆಗುತ್ತೆ. ಸಿ ಜಾಗದಲ್ಲಿ 10 ಇದೆ, ಸಿ = 10 ಆಗುತ್ತೆ. ಈ ಬೆಲೆಗಳನ್ನು ಇಲ್ಲಿ ಹಾಕ್ಕೋಬೇಕು. ಆಲ್ಫಾ + ಬೀಟಾ ಅಂದರೆ ನಮ್ಗೆ ಆಲ್ರೆಡಿ -5 + -2 ಬಂದಿದೆ. ಇಲ್ಲಿ -b ಅಂದರೆ 7 ಇದೆ, b ಜಾಗದಲ್ಲಿ 7 ಹಾಕಬೇಕು. /a ಅಂದರೆ 1 ಇದೆ. ಇಲ್ಲಿ -5 + ಅಂದರೆ ಇದರಲ್ಲಿ ಮೈನಸ್ ಆಗುತ್ತೆ. 2 ಇದು -7 ಛೇದದಲ್ಲಿ 1 ಇದ್ದರೆ ಬಿಟ್ಬಿಡ್ತೀವಿ ಅದನ್ನು.
ಸೊ -7 ಇಸ್ ಈಕ್ವಲ್ ಟು -7. ಇದನ್ನೇ ತಾಳೆ ನೋಡೋದು. ಇದನ್ನೇ ನೆಕ್ಸ್ಟು ಶೂನ್ಯತೆಗಳ ಗುಣಲಬ್ಧವನ್ನು ತಾಳೆ ನೋಡಬೇಕು. ಎರಡನ್ನೂ ನೋಡಬೇಕಿಲ್ಲಿ. ಸಹಗುಣಕಗಳ ಸಂಬಂಧ ಅಂತ ಕೇಳಿದರೆ ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A ಅನ್ನೋದು ಇದರ ಒಂದು ಸಂಬಂಧ. ಹಾಗಾಗಿ ಆಲ್ಫಾ ಅಂದರೆ -5 ಇಂಟು ಬೀಟಾ ಅಂದರೆ -2 ಇಸ್ ಈಕ್ವಲ್ ಟು C ಅಂದರೆ ಇಲ್ಲಿ 10 ಅಂತ ಇದೆ, 10 ಡಿವೈಡೆಡ್ ಬೈ 1. ಸೊ ಇವೆರಡನ್ನು ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ, 10 ಆಯಿತು. ಇದೆರಡು 10 ಇಸ್ ಈಕ್ವಲ್ ಟು 10, ಎರಡು ಸಮ ಬಂದು. ಸೊ ಇಷ್ಟು ಮಾಡಿದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಮುಂದಿನ ಪ್ರಶ್ನೆ ಏನೋ ನೋಡೋಣ. ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದರೆ 1 ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಎರಡನೇ 1 ಆಗುತ್ತದೆ. ಆ ಭಿನ್ನರಾಶಿ ಯಾವುದು ಅಂತ ಇದೆ. ಸೊ ನೋಡ್ರಿ, ಆ ಭಿನ್ನರಾಶಿ ಫಸ್ಟ್ ನಾವು ಭಿನ್ನರಾಶಿ x/y ಆಗಿರಲಿ ಅಂತ ಇಟ್ಕೋಬೇಕು. x/y ಆಗಿರಲಿ ಅಂತ ಫಸ್ಟ್ಗೆ ಏನು ಕೊಟ್ಟಿದ್ದಾರೆ, ಅಂಶಕ್ಕೆ 1 ಸೇರಿಸ್ಬೇಕು, ಛೇದದಿಂದ 1 ಕಳಿಬೇಕು. ಅಂದರೆ ಎಕ್ಸ್ನಲ್ಲಿ ಎಕ್ಸ್ಗೆ 1 ಸೇರಿಸ್ಬೇಕು, x+1 ಆಗುತ್ತೆ. ಛೇದದಿಂದ 1 ಕಳೆದರೆ ಅಂದರೆ y-1 ಕಳೆದ್ರೆ ಅವಾಗ ಏನು ಸಿಗುತ್ತೆ, 1 ಇಸ್ ಈಕ್ವಲ್ ಟು 1 ಅಂತ ಕೊಟ್ಬಿಟ್ಟಿದ್ದಾರೆ. ಇದನ್ನ ಉಪಯೋಗಿಸ್ಕೊಂಡು ನಾವು ಒಂದು ಸಮೀಕರಣವನ್ನು ನಮಗಿಲ್ಲಿ ಬರ್ತದೆ. ಈಗ ನೋಡ್ರಿ, ಇದನ್ನು ಓರೆ ಗುಣಾಕಾರ ಮಾಡ್ಕೋಬೇಕು. y-1 ಇದಕ್ಕೆ 1 ಇಲ್ಲಿ ಗುಣಾಕಾರ ಮಾಡ್ಕೋಬೇಕು. ಸೊ ಅವಾಗ x+1 ಇಸ್ ಈಕ್ವಲ್ ಟು y-1 ಇಂಟು 1 ಅಂದ್ರೆ y ಬರ್ತದೆ. ಈ y-ಯನ್ನು ಈ ಕಡೆ ಕಳಿಸ್ರಿ, 1 ಆ ಕಡೆ ತಗೊಂಡ್ರೆ x-y ಇಸ್ ಈಕ್ವಲ್ ಟು, ಇಲ್ಲಿ ಆಲ್ರೆಡಿ -1 ಹಂಗೆ ಇದೆ. ಈಗ ಇದು ಈ +1 ಈ ಕಡೆ ಬಂದಾಗ ಅದು -1 ಆಗುತ್ತೆ. x-y ಇಸ್ ಈಕ್ವಲ್ ಟು -2. ಇದು ಸಮೀಕರಣ 1 ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ, ಆ ಭಿನ್ನರಾಶಿಯ ಛೇದಕ್ಕೆ 1 ಸೇರಿಸಿದರೆ ಅರ್ಧ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಈಗ ಭಿನ್ನರಾಶಿ x/y ಛೇದಕ್ಕೆ 1 ಮಾತ್ರ ಸೇರಿಸ್ಬೇಕು, x-ಅನ್ನು ಹಂಗೆ ಇಟ್ಕೋಬೇಕು. ಛೇದಕ್ಕೆ ಮಾತ್ರ 1 ಸೇರಿಸ್ಬೇಕು, ಆವಾಗ ಎರಡನೇ 1 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಓರೆ ಗುಣಾಕಾರ ಮಾಡ್ಕೊಳ್ರಿ ಎರಡನ್ನೂ ಸಹ. x ಇಂಟು 2 ಅಂದರೆ 2x ಆಗುತ್ತೆ, ಇಸ್ ಈಕ್ವಲ್ ಟು y+1 ಇಂಟು 1 ಅಂದರೆ ಇಷ್ಟಾಗ್ತದೆ. ಸೊ ಈ y-ಅನ್ನು ಈ ಕಡೆ ತಗೊಳ್ರಿ, 2x - y ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಇವೆರಡನ್ನೂ ಸಹ ನಾವು ಎರಡು ಸಮೀಕರಣಗಳನ್ನು ಏಕಕಾಲಿಕ ಸಮೀಕರಣಗಳು ಅಂತ ತಗೊಂಡ್ರೆ x - y ಇಸ್ ಈಕ್ವಲ್ ಟು -2, 2x - y ಇಸ್ ಈಕ್ವಲ್ ಟು -1 ಅಂತ ತಗೊಂಡು ಮಾಡಿದಾಗ ಇಲ್ಲಿ ಕೂಡಿಸ್ಬೇಕು. ಕೂಡಿದ್ರೆ ಕ್ಯಾನ್ಸಲ್ ಆಗಲ್ಲ, ಕಳೆಯೋಣ. ಕಳೆದಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಆವಾಗ y ಕ್ಯಾನ್ಸಲ್ ಆಗುತ್ತೆ. ಎಕ್ಸು ಇಲ್ಲಿ -2x ಇರೋದ್ರಿಂದ 2x ಅಲ್ಲಿ 1x ಅನ್ನು ಕಳೆದ್ರೆ -x ಆಗುತ್ತೆ. -2ರಲ್ಲಿ +1 ಕಳೆದ್ರೆ -1 ಆಗುತ್ತೆ. ಆವಾಗ x ಇಸ್ ಈಕ್ವಲ್ ಟು 1 ಆಯಿತು. ನೆಕ್ಸ್ಟ್ ಇವು ಯಾವ್ದಾದ್ರು ಒಂದು ಸಮೀಕರಣಕ್ಕೆ ಈ ಒಂದು ಬೆಲೆಯನ್ನು ಹಾಕೋಣ. ಇಲ್ಲಿ x - y ಇಸ್ ಈಕ್ವಲ್ ಟು -2. ಸೊ ಹಾಗಾಗಿ x ಅಂದರೆ -1 - y ಇಸ್ ಈಕ್ವಲ್ ಟು -2 ಅಂತ ಇದೆ. ಸೊ ಈ -1 ಆ ಕಡೆ ಕಳಿಸಿದ್ರೆ -y ಇಸ್ ಈಕ್ವಲ್ ಟು -2, ಈ -1 ಆ ಕಡೆ ಹೋದರೆ +1 ಆಗುತ್ತೆ. -y ಇಸ್ ಈಕ್ವಲ್ ಟು -1 ಆಯಿತು, ಮೈನಸ್ ಕ್ಯಾನ್ಸಲ್ ಆಗ್ತದೆ, y ಇಸ್ ಈಕ್ವಲ್ ಟು 1. ಸೊ ಅಲ್ಲಿಗೆ ಆ ಭಿನ್ನರಾಶಿ ಯಾವುದು ಅಂತ ಕೊಟ್ಟರೆ ಭಿನ್ನರಾಶಿ x/y ಇಸ್ ಈಕ್ವಲ್ ಟು 1/1 ಅಂತಕ್ಕಂಥದ್ದು. ಒಂದು ನಿಮಿಷ, ಏನಾಗ್ತಿದ್ದು? ಸೊ ಇಲ್ಲಿ ಒಂದು ಸ್ವಲ್ಪ ತಪ್ಪಾಗಿದೆ. ಇಲ್ಲಿ -1 ಹಾಕೋಬಾರ್ದಾಗಿತ್ತು, ಇದು +1 ಆಗಬೇಕಾಗಿತ್ತು. ಇಲ್ಲಿಂದ ಸ್ವಲ್ಪ ಮಿಸ್ಟೇಕ್ ಆಯಿತು. ಇದನ್ನು ಸರಿಪಡಿಸ್ಬಿಡ್ತೇನೆ, ಒಂದೇ ನಿಮಿಷ. ಒಂದೇ ಒಂದು ಚಿಹ್ನೆ ತಪ್ಪಾದರೆ ನೋಡ್ರಿ ಇಡೀ ನಮಗೆ ಸಮೀಕರಣನ ತಪ್ಪಾಗಿ ಹೋಗ್ತದೆ. ಹಾಗಾಗಿ ಚಿಹ್ನೆಗಳು ಭಾಳ ಇಂಪಾರ್ಟೆಂಟು. ಸೊ ಆ್ಯಕ್ಚುಲಿ ಇಲ್ಲಿ -1 ಇಲ್ಲ, -1 ಹಾಕೊಂಬಿಟ್ಟೆ ನಾನು. ಸೊ ಇದು ಕಳೆದಾಗ ಇಲ್ಲಿ +1 ಇದ್ದಿದ್ದು ಇದು -1 ಆಗುತ್ತೆ. ಸೊ ಆವಾಗ ಇಲ್ಲಿ -x ಇಸ್ ಈಕ್ವಲ್ ಟು, ಎರಡರಲ್ಲೂ ಸಹ ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು, -3 ಆಗ್ತದೆ. ಎರಡರಲ್ಲೂ ಮೈನಸ್ ಕ್ಯಾನ್ಸಲ್ ಆದರೆ x ಇಸ್ ಈಕ್ವಲ್ ಟು +3 ಆಯ್ತು. ಎಕ್ಸ್ನ ಮೇಲೆ 3 ಬರಬೇಕಾಗಿತ್ತು, ಆವಾಗ ನಮಗೆ 1 ಬಂದ್ಬಿಡ್ತು. ಹಾಗಾಗಿ ಇಲ್ಲಿ ಮಿಸ್ಟೇಕ್ ಆಗಿದೆ.
ಸೊ ನೆಕ್ಸ್ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2. ಈ ಸಮೀಕರಣದಲ್ಲಿ ಎಕ್ಸಿಗೆ ನಾವು ಬೆಲೆಯನ್ನು ಹಾಕಬೇಕು. ಸೊ ಎಕ್ಸಿಗೆ ಬೆಲೆಯನ್ನು ಹಾಕಿದಾಗ ಎಕ್ಸ್ಗೆ 3 ಆಗುತ್ತೆ, ಮೈನಸ್ ವೈ ಇಸ್ ಈಕ್ವಲ್ ಟು -2 ಆಗುತ್ತೆ. 3 ಆ ಕಡೆ ಕಳಿಸಿದ್ರೆ ಮೈನಸ್ ವೈ ಇಸ್ ಈಕ್ವಲ್ ಟು -2 -3 ಆಗುತ್ತೆ. ಮೈನಸ್ ವೈ ಇಸ್ ಈಕ್ವಲ್ ಟು -2 -3 ಅಂತಂದರೆ ಅಲ್ಲಿಗೆ ಕೂಡಿಸ್ಬೇಕು, -5 ಆಗುತ್ತೆ. ಸೊ ಅಲ್ಲಿಗೆ ವೈ ಇಸ್ ಈಕ್ವಲ್ ಟು 5. ಸೊ ಈಗ ಹಾಗಾದರೆ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು, ಸೊ ಎಕ್ಸ್ನ ಬೆಲೆ 3 ಇಲ್ಲಿ ಮತ್ತು ವೈನ ಬೆಲೆ 5 ಇರೋದ್ರಿಂದ 3/5. ಸೊ ಆ ಭಿನ್ನರಾಶಿ ಯಾವುದು? 3/5 ಅಂತಕ್ಕಂಥದ್ದು ಭಿನ್ನರಾಶಿ 3/5 ಆಗುತ್ತೆ. ಒಂದು ಚಿಹ್ನೆ ತಪ್ಪಾದರೆ ಕೂಡ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಇದು 3/5 ಅಂತಕ್ಕಂಥದ್ದು. ನೆಕ್ಸ್ಟ್, ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ಜವವು 8 km/h ಕಡಿಮೆ ಆದರೆ ಅಷ್ಟೇ ದೂರವನ್ನು ಕ್ರಮಿಸಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಂಡರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಇದು ವರ್ಗ ಸಮೀಕರಣದ ಇದಕ್ಕೆ ಬರ್ತದೆ. ಇದರಲ್ಲಿ ಏಕರೂಪದ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಅಂತಂದರೆ ಇಲ್ಲಿ ಚಲಿಸಿದ ದೂರ 480 ಕಿಲೋಮೀಟರ್ ಆಗಿದೆ. ಸೊ ಅದರ ಜವವನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಅದರ ಜವವು 8 ಕಿಲೋಮೀಟರ್ ಕಡಿಮೆ ಆದರೆ ಅಂತ ಕೊಟ್ಟಿದ್ದಾರೆ. ಸೊ ಜವವನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಜವವನ್ನು ನಾವು ಇಲ್ಲಿ ಎಕ್ಸ್ ಅಂತ ಇಟ್ಕೋಬೇಕಾಗ್ತದೆ. ಸೊ ಈಗ ಇಲ್ಲಿ 2 ಕಂಡೀಷನ್ಸ್ ಬರ್ತದೆ. ಒಂದು ಮಾಮೂಲಿ ಜವ ಇದ್ದಾಗ, ಇನ್ನೊಂದು ಜವವನ್ನು 8 ಕಿಲೋಮೀಟರ್ ಜಾಸ್ತಿ ಆದಾಗ. ಹಾಗಾಗಿ ಇಲ್ಲಿ ನಾವು ಜವವನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ರೈಲಿನ ಜವ ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ. ರೈಲಿನ ಜವ ಎಕ್ಸ್ ಆದಾಗ ಚಲಿಸಿದ ದೂರ ಕೊಟ್ಟಿದ್ದಾರೆ. ಹಾಗಾದರೆ ರೈಲು ಕ್ರಮಿಸಲು ತೆಗೆದುಕೊಂಡ ಸಮಯ, ರೈಲು 480 ಕಿಲೋಮೀಟರನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ. ಸ್ವಲ್ಪ ಶಾರ್ಟ್ ಫಾರ್ಮಲ್ಲಿ ಬರೀತೀನಿ, ಇಲ್ಲಾಂದರೆ ಆಗೋದಿಲ್ಲ. ಇದನ್ನು T1 ಅಂತ ಇಟ್ಕೊಳ್ಳೋಣ. ಸಮಯ T1 ಇಸ್ ಈಕ್ವಲ್ ಟು, ಸೊ ಆ್ಯಕ್ಚುಲಿ ಸಮಯ ಇಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ಜವ. ಸೊ ಇಲ್ಲಿ ದೂರ ಅಂತಂದರೆ 480 ಡಿವೈಡೆಡ್ ಬೈ ಜವ ಅಂದರೆ ಎಕ್ಸ್ ಆಗುತ್ತೆ. ಇದು ಮೊದಲ ಸಲ ಅದು ತೆಗೆದುಕೊಂಡಂತಹ ಸಮಯ. ಎರಡನೇ ಸಲ ರೈಲಿನ ಜವ 8 km/h ಜಾಸ್ತಿ ಆದರೆ ಅಂತ ಕೊಟ್ಟರೆ, ರೈಲಿನ ಜವ ಎಕ್ಸ್ ಪ್ಲಸ್ 8 ಆದಾಗ 8 km ಜಾಸ್ತಿ ಆಗುತ್ತೆ ಅಂದರೆ 8 ಆಗ್ತದೆ. ಈಗ ರೈಲು ತೆಗೆದುಕೊಂಡ ಸಮಯ, ರೈಲು 480 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ, ಎರಡನೇ ಸಲ T2 ಅಂತ ಇಟ್ಕೊಂಡ್ರೆ ಸೇಮ್ ದೂರ ಡಿವೈಡೆಡ್ ಬೈ ಜವಾನೇ ಬರುತ್ತೆ. ದೂರ ಡಿವೈಡೆಡ್ ಬೈ ಜವ ಇದೇ ಸೂತ್ರಕ್ಕೆ ಹಾಕಬೇಕು. ದೂರ ಅಷ್ಟೇ ಇರುತ್ತೆ, ಆದರೆ ಜವ ಈ ಸಲ ಎಕ್ಸ್ ಪ್ಲಸ್ 8 ಆಗಿದೆ. ನೋಡಿರಿ, ಇದು ಮೊದಲನೇ ಸಮಯ, ಇದು ಎರಡನೇ ಸಮಯ. ಎರಡನ್ನು ಹೋಲಿಕೆ ಮಾಡಬೇಕು. ಸೊ ಎರಡನೇ ಸಲದ ಸಮಯ 3 ಗಂಟೆ ಹೆಚ್ಚಾಗಿ ತೆಗೆದುಕೊಂಡರೆ ಅಂತ ಕೊಟ್ಟಿದ್ದಾರೆ. ಸಾರಿ, ಇಲ್ಲಿ ಒಂದು ಮಿಸ್ಟೇಕ್ ಆಯಿತು. 8 ಕಿಲೋಮೀಟರ್ ಜವವನ್ನು ಕಡಿಮೆ ಮಾಡಿದರೆ ಅಂತ ಕೊಟ್ಟಿದ್ದಾರೆ. ಪದೇ ಪದೇ ಚಿಹ್ನೆದೇ ತಪ್ಪಾಗ್ತಾ ಇದೆ. ಎಕ್ಸ್ ಪ್ಲಸ್ 8 ಆಗಲ್ಲ, ಎಕ್ಸ್ ಮೈನಸ್ 8 ಆಗುತ್ತೆ ಇದು. ಸೊ ಇಲ್ಲಿ ಎಕ್ಸ್ ಮೈನಸ್ 8 ಆಗುತ್ತೆ. ಕಡಿಮೆ ಮಾಡಿರೋದ್ರಿಂದ ಎಕ್ಸ್ ಮೈನಸ್ 8 ಆಗುತ್ತೆ. ಸೊ ಎರಡನೇ ಸಲ ಜವ ಕಡಿಮೆ ಆಗಿರೋದ್ರಿಂದ ಸಮಯ ಹೆಚ್ಚಿಗೆ ತೆಗೆದುಕೊಳ್ಳುತ್ತೆ. ಎಷ್ಟು ಹೆಚ್ಚಿಗೆ ತೆಗೆದುಕೊಳ್ತಪ್ಪ ಅಂದರೆ 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ತದೆ. ಹಾಗಾಗಿ T1 ಮೊದಲು ತೆಗೆದುಕೊಂಡ ಸಮಯ ಎರಡನೇ ಸಲ ತೆಗೆದುಕೊಂಡಿರ್ತಕ್ಕಂತಹ ಸಮಯಕ್ಕಿಂತ ಏನಾಗಿದೆ, 3 ಗಂಟೆ ಹೆಚ್ಚಾಗಿ ಸಮಯವನ್ನು ತೆಗೆದುಕೊಂಡಿದೆ. ಸೊ ಎರಡನೇ ಸಲದ ಸಮಯ ಮೊದಲನೇ ಸಮಯಕ್ಕಿಂತ 3 ಗಂಟೆ ಹೆಚ್ಚಾಗಿ ತಗೊಂಡಿದೆ. ಅಂದರೆ T2 ಇಸ್ ಈಕ್ವಲ್ ಟು T1 ಪ್ಲಸ್ 3. ಮೊದಲು ಎಷ್ಟು ಗಂಟೆ ತಗೊಂಡಿತ್ತು ಅದಕ್ಕಿಂತ 3 ಗಂಟೆ ಜಾಸ್ತಿ ತಗೊಂತು. ಅದು ಎರಡನೇ ಸಲದ ಸಮಯಕ್ಕೆ ಸಮ ಅಂತ ಅರ್ಥ ಇದೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T2 ಅಂದರೆ 480 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 8. T1 ಅಂದರೆ 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಆಗುತ್ತೆ. ಇದನ್ನು ವರ್ಗ ಸಮೀಕರಣಕ್ಕೆ ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ ಎಕ್ಸಿಗೆ ಲಾಸ ತಗೊಂಡ್ರೆ 480 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ ಟು, ಎಕ್ಸ್ ಲಾಸ ಆದರೆ 480 ಹಾಗೇ ಇರುತ್ತೆ,
ಈ ಎಕ್ಸನ್ನು ಇದಕ್ಕೆ ಗುಣಾಕಾರ ಮಾಡಬೇಕಾಗ್ತದೆ. ಸೊ 3x ಆಗುತ್ತೆ. ಸೊ ಈಗ ಓರೆ ಗುಣಾಕಾರ ಮಾಡ್ಕೋಬೇಕು ನಾವು. 480 ಇಂಟು ಎಕ್ಸನ್ನು ಒಂದು ಕಡೆ ಗುಣಿಸ್ಕೋಬೇಕು. ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 8ಅನ್ನು 480 ಪ್ಲಸ್ 3xಗೆ ಗುಣಾಕಾರ ಮಾಡ್ಕೋಬೇಕು. ಸೊ ಇವಾಗ 480x ಹಾಗೇ ಇರುತ್ತೆ. ಈಸ್ ಈಕ್ವಲ್ ಟು ಎಕ್ಸ್, ಇದನ್ನು ಗುಣಾಕಾರ ಮಾಡೋದನ್ನು ಇನ್ನೊಂದು ಸ್ಟೆಪ್ಪಲ್ಲಿ ತೋರಿಸ್ಬಿಡ್ತೀನಿ. 480 ಪ್ಲಸ್ 3x, ಒಂದ್ಸಲ ಎಕ್ಸ್ ಜೊತೆ ಗುಣಿಸ್ಕೋಬೇಕು, ಇನ್ನೊಂದು ಸಲ -8ರ ಜೊತೆಗೆ ಒಂದ್ಸಲ ಗುಣಿಸ್ಕೋಬೇಕು. ಸೊ ಈಗ ಎಕ್ಸ್ ಇಲ್ಲಿ 480x ಹಾಗೇ ಇದೆ. ಎಕ್ಸ್ ಇಂಟು 480 ಅಂದರೆ 480x ಆಯ್ತು. ಇದು ಎಕ್ಸ್ ಇಂಟು 3x ಅಂತಂದರೆ ಪ್ಲಸ್ 3x ಸ್ಕ್ವಯರ್ ಆಯಿತು. ಮೈನಸ್ 8 ಇಂಟು 480 ಅಂತಂದರೆ 8 0ಗೆ 0, 8 8 64, 6 8 4 32, 6 38, 3840 ಮೈನಸ್ 8 ಪ್ಲಸ್ ಮೈನಸ್ 8 3 24x ಆಯಿತು. ಸೊ ಇಲ್ಲಿ ಎರಡೂ ಕಡೆ 480x ಇರೋದ್ರಿಂದ ಇದೆರಡು ಕ್ಯಾನ್ಸಲ್ ಆಗ್ತದೆ. ಸೊ ಈಗ ಉಳಿಯೋ ಸಮೀಕರಣ ನೋಡ್ರಿ, 3x ಸ್ಕ್ವಯರ್ ಉಳಿತು, ಮೈನಸ್ 24x ಉಳಿತು, ಮೈನಸ್ 3840 ಇಸ್ ಈಕ್ವಲ್ ಟು 0 ಉಳಿತು. ಸೊ ಈ ಸಮೀಕರಣ ಎಲ್ಲವೂ 3ರಿಂದ ಭಾಗ ಆಗ್ತವೆ. ಹಾಗಾಗಿ 3ರಿಂದ ಭಾಗಿಸ್ಬಿಟ್ರೆ, 3ರಿಂದ ಭಾಗಿಸಿದಾಗ, ಸೊ ಇಲ್ಲಿ ಮಾಡ್ತೇನೆ ನೆಕ್ಸ್ಟು, 3ರಿಂದ ಭಾಗಿಸಿದಾಗ ಅಂದರೆ ಸಮೀಕರಣ ಏನಾಗ್ತದೆ, ಎಕ್ಸ್ ಸ್ಕ್ವಯರ್ ಮೈನಸ್ 3 8 24 8x ಮೈನಸ್ 3ರಿಂದ ಭಾಗಿಸಿದ್ರೆ 3 1 3, 3 2 6, ಇಲ್ಲಿ 2 ಉಳಿತು 24, 3 8 24 0 ಇಸ್ ಈಕ್ವಲ್ ಟು 0. ಈ ಸಮೀಕರಣವನ್ನು ಈಗ ಬಿಡಿಸ್ಬೇಕು. ಸೊ ಈ ಸಮೀಕರಣವನ್ನು ಬಿಡಿಸ್ಬೇಕು ಅಂದರೆ 1280ಕ್ಕೆ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. ಒಂದು ನಿಮಿಷ, ಇಲ್ಲೇನೋ ಮತ್ತೆ ಮಿಸ್ಟೇಕ್ ಆಯಿತು, ಭಾಗಾಕಾರ ಮಾಡಿದ್ದು. ಯಾಕೋ ಇವತ್ತು ಭಾಳಷ್ಟು ಮಿಸ್ಟೇಕ್ಗಳಾಗ್ತಾ ಇದ್ದಾವೆ. ಒಂದೇ ನಿಮಿಷ. 3ರಿಂದ ಇದನ್ನು ಭಾಗಾಕಾರ ಮಾಡಿದ್ರೆ 3 1 3, 3 2 6, 3 8 24 ಸರಿ ಇದೆ. ಓಕೆ, 1280. ಈಗ 1280ಕ್ಕೆ ನಾವು ಅಪವರ್ತನವನ್ನು ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ಈ ಕಡೆ ಜಾಗ ಇಲ್ಲಿದೆ, ಇಲ್ಲಿ ಅಪವರ್ತನವನ್ನು ಕಂಡುಹಿಡಿತಾ ಇದ್ದೀನಿ, ಯಾಕಂದರೆ ಆ ಕಡೆ ಲೆಕ್ಕ ಮಾಡೋಕ್ಕಾಗಲ್ಲ. 2ರಿಂದ ಫಸ್ಟ್ ಇದನ್ನು ಭಾಗಿಸಿದ್ರೆ 2 6 12, 2 4 8. ಈ ಥರ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಇದು ಅಪವರ್ತನಗಳು ಸಿಗ್ತದೆ. 2 1 2, 2 6 12, 2 8 16, 2 40. ಸೊ ಇಲ್ಲಿಗೆ 2 2 4, 4 2 8, 8 2 16, 16 32. ಇವಿಷ್ಟನ್ನು ಗುಣಿಸಿದರೆ ನೋಡ್ರಿ 32 ಬರುತ್ತೆ. ಇಲ್ಲಿ 40 ಇದೆ, 40 32 ಗುಣಿಸಿದ್ರೆ 1280 ಬರುತ್ತೆ. 40ರಲ್ಲಿ 32 ಕಳೆದ್ರೆ 8 ಬರುತ್ತೆ. ಅಂದರೆ ಇಲ್ಲಿ ಅಪವರ್ತನಗಳನ್ನು ನಾವು 40 ಮತ್ತು 32 ಅಪವರ್ತನಗಳನ್ನು ತಗೋಬೋದು. ಈಗ ಇದು ಎಕ್ಸ್ ಸ್ಕ್ವಯರ್ ಮೈನಸ್ 40x ಪ್ಲಸ್ 32x ಮೈನಸ್ 1280 ಇಸ್ ಈಕ್ವಲ್ ಟು 0. ಯಾಕಿಲ್ಲಿ ಎಕ್ಸ್ 40ಕ್ಕೆ ಮೈನಸ್ ಹಾಕಿದ್ವಿ ಅಂದರೆ -8 ಬರಬೇಕು. ಈಗ ಎಕ್ಸಿಂದ ಇದನ್ನು ನಾವು ಎಕ್ಸನ್ನು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 40 ಆಗುತ್ತೆ. ಇಲ್ಲೂ ಎಕ್ಸ್ ಮೈನಸ್ 40 ಬರಲೇಬೇಕು. ಹಾಗಾಗಿ ಫಸ್ಟೇ ಬರ್ಕೊಂಬಿಟ್ರೆ ಇಲ್ಲಿ 32xನಲ್ಲಿ ಎಕ್ಸ್ ಒಳಗೆ ತಗೊಂಡು ಹೋಗಿದ್ದೀವಿ, ಹಾಗಾಗಿ ಪ್ಲಸ್ 32 ಇಸ್ ಈಕ್ವಲ್ ಟು 0. ಈಗ ಎಕ್ಸ್ ಮೈನಸ್ 40ನ್ನು ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಪ್ಲಸ್ 32 ಉಳಿಯುತ್ತೆ, ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 40 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 32 ಇಸ್ ಈಕ್ವಲ್ ಟು 0. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 40 ಆ ಕಡೆ ಕಳಿಸಿದ್ರೆ ಪ್ಲಸ್ 40 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 32 ಆ ಕಡೆ ಕಳಿಸಿದ್ರೆ ಮೈನಸ್ 32 ಆಗುತ್ತೆ. ನಮಗೆ ಈ ಮೈನಸ್ ಬೆಲೆಯನ್ನು ತಗೊಳೋದಿಲ್ಲ ಗಣನೆಗೆ. ಎಕ್ಸ್ ಇಸ್ ಈಕ್ವಲ್ ಟು 40 ತಗೊತೀವಿ. ನಾವು ಜವವನ್ನು ಎಕ್ಸ್ ಅಂತ ಇಟ್ಕೊಂಡಿದ್ವಲ್ಲ, ಹಾಗಾಗಿ ರೈಲಿನ ಜವವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರೆ ರೈಲಿನ ಜವ 40 ಕಿಲೋಮೀಟರ್ ಪರ್ ಹವರ್, 1 ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಅದು ಚಲಿಸ್ತಾ ಇದೆ. ಮುಂದಿನ ಲೆಕ್ಕವನ್ನು ನೋಡೋಣ. -1 7 4 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಈಗ ಇಲ್ಲಿ
x1 y1 ಅಂತಂದಾಗ ಇದರ ಬೆಲೆ -1.7 ಆಗಿರುತ್ತೆ. x2 y2ನ ಬೆಲೆ ಇದು 4, ಆಗಿರುತ್ತೆ. ಅನುಪಾತ m1:m2, ಇದರ ಅನುಪಾತ 2:3. ಈ ಬೆಲೆಗಳನ್ನು ಬರ್ಕೋಬೇಕು. ಈ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಬೇಕು ಅಂದರೆ x, y ಈ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. ನೋಡಿ, ಈ ಬಿಂದುವಿನ ನಿರ್ದೇಶಾಂಕ ಭಾಗ ಪ್ರಮಾಣ ಸೂತ್ರವನ್ನು ಎಷ್ಟು ಈಸಿಯಾಗಿ ಬರೀಬಹುದು ಅನ್ನೋದನ್ನು ನೀವು ನೋಡ್ಕೊಳ್ರಿ. ಸೊ ಇಲ್ಲಿ ಹೆಂಗೆ ಬರೀಬೇಕು ಅಂದರೆ m1 ಪ್ಲಸ್ m2 ಡಿವೈಡೆಡ್ ಬೈ m1 ಪ್ಲಸ್ m2. ಇದೇನು ಸರ್ ಹಿಂಗೆ ಬರೆದ್ರೆ ಅನ್ಕೋಬೇಡ್ರಿ. ಇಲ್ಲಿ m1 ಇರೋ ಕಡೆ ಇಲ್ಲಿ x2 ಹಾಕ್ಕೊಳ್ರಿ, m2 ಇರೋ ಕಡೆ ಇಲ್ಲಿ x1 ಹಾಕ್ಕೊಳ್ರಿ. ಇಷ್ಟೇ ಸೂತ್ರ. ಅದೇ y1 y2 ಬರೀಬೇಕು ಅಂದ್ರೆ ಅದು ಅಷ್ಟೇ, m1 ಪ್ಲಸ್ m2 ಡಿವೈಡೆಡ್ ಬೈ m1 ಪ್ಲಸ್ m2. ನೋಡಿರಿ, ಈ ಥರ ಬರ್ಕೊಂಬಿಟ್ರೆ ಇಲ್ಲಿ m1 ಇದೆಯಲ್ಲ ಇಲ್ಲಿ y2 ಹಾಕ್ಕೊಳ್ರಿ, ಇಲ್ಲಿ m2 ಇದೆಯಲ್ಲ y1 ಹಾಕ್ಕೊಳ್ರಿ, ಮುಗೀತು ಸೂತ್ರ. ಇದು ಭಾಳ ಈಸಿಯಾಗಿ ಕಲ್ತ್ಕೊಳ್ತಕ್ಕಂಥ ಸೂತ್ರ. ಸೊ ದಟ್ ಈಸ್ ಈಕ್ವಲ್ ಟು, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. x2 ಅಂದರೆ x2 ಜಾಗದಲ್ಲಿ 4 ಇದೆ, 4 ಇಂಟು m1 ಅಂದರೆ m1 ಜಾಗದಲ್ಲಿ 2 ಇದೆ, 2 ಪ್ಲಸ್ x1 ಅಂದರೆ ಅದರ ಜಾಗದಲ್ಲಿ -1 ಇದೆ, ಇಂಟು m2 ಅಂತಂದರೆ ಇಲ್ಲಿ 3 ಇದೆ, ಡಿವೈಡೆಡ್ ಬೈ ಇಂಟು ಹಾಕಿಲ್ಲ ಅಂದರೆ ಇರುತ್ತೆ ಅಂತ ಅರ್ಥ. m1 ಪ್ಲಸ್ m2 ಅಂದರೆ 2 ಪ್ಲಸ್ 3, ಈಗ y2 ಅಂತಂದರೆ y2 ಜಾಗದಲ್ಲಿ -3 ಇದೆ, ಚಿಹ್ನೆಗಳು ಭಾಳ ಇಂಪಾರ್ಟೆಂಟು, -3. m1 ಅಂದರೆ 2 ಇದೆ, ಪ್ಲಸ್ y1 ಅಂತಂದರೆ ಇಲ್ಲಿ y1 ಮತ್ತು m2 ಇರೋದ್ರಿಂದ y1 ಅಂದರೆ 7 ಇಂಟು m2 ಅಂತಂದರೆ 3, ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ 2 ಪ್ಲಸ್ 3. ನೋಡಿ, ಈ ಲೆಕ್ಕಗಳನ್ನೆಲ್ಲ ಕಲಿತು ನೀವು ಇಲ್ಲಿ ಬಂದರೆ ಮಾತ್ರ ಗೊತ್ತಾಗ್ತದೆ. ಇಲ್ಲ ಈಗ ಕಲಿತೀವಿ ಅಂದರೆ ಇದರಲ್ಲಿ ಸ್ವಲ್ಪ ಕಷ್ಟ. 4 2 8 ಪ್ಲಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಆಗುತ್ತೆ, 3 1 3 ಡಿವೈಡೆಡ್ ಬೈ 5. ಇಲ್ಲಿ -3 ಇಂಟು 2 ಅಂದರೆ -6 ಆಗುತ್ತೆ, ಪ್ಲಸ್ 7 3 21 ಡಿವೈಡೆಡ್ ಬೈ 3ಕ್ಕೆ 2 ಕೊಡಿಸಿದ್ರೆ 5. ಸೊ ದಟ್ ಈಸ್ ಈಕ್ವಲ್ ಟು 8ರಲ್ಲಿ 3 ಕಳೆದ್ರೆ 5/5 ಆಯ್ತು. ಇದು -6ರಲ್ಲಿ 21ನ ಕಳೆದ್ರೆ 15/5 ಅಂತ ಬಂತು. 5/5 ಅಂದರೆ 1, 15/5 ಅಂದರೆ 5 1 5 3 15, ಅಲ್ಲಿಗೆ 1, 3. ಸೊ ಈ ಒಂದು ನಿರ್ದೇಶಾಂಕಗಳು ಯಾವುದಪ್ಪ ಅಂದರೆ XYನ ಬೆಲೆ 1, 3. ಸೊ ಇದು ಭಾಗ ಪ್ರಮಾಣ ಸೂತ್ರವನ್ನು ಹಾಕಿ ಕಂಡುಹಿಡಿಯತಕ್ಕಂಥದ್ದು. ನೆಕ್ಸ್ಟು ABCD ಸಮಾಂತರ ಚತುರ್ಭುಜ ಆಗಿದೆ. P ಬಿಂದುವು ABಯನ್ನು 2:3ರಲ್ಲಿಯೂ Q ಬಿಂದುವು AC-ಯನ್ನು 4:1ರಲ್ಲಿಯೂ ವಿಭಜಿಸಿದರೆ OA = 2 OC ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ನಮಗೆ ಬೇಕಾಗಿರೋದು ಈ OA, ಈ ಭಾಗ. OC ಅಂದರೆ ಈ ಭಾಗ. ಇವೆರಡೂ ಇರ್ತಕ್ಕಂಥದ್ದು ಬೇಕು ನಮಗೆ. ಇವೆರಡೂ ಇರೋದು ಯಾವ ತ್ರಿಭುಜದಲ್ಲಿ ಇದೆಯಪ್ಪ ಅಂದರೆ, ಒಂದು QOC ತ್ರಿಭುಜದಲ್ಲಿದೆ, ಇನ್ನೊಂದು AOP ತ್ರಿಭುಜದಲ್ಲಿದೆ. ಹಾಗಾಗಿ ಜೊತೆಗೆ ನಮಗೆ ಕೊಟ್ಟಿರೋದು ಯಾವ ಇದನ್ನು ಕೊಟ್ಟಿದ್ದಾರಪ್ಪ ಅಂದರೆ ABಯ ಅನುಪಾತ ಕೊಟ್ಟಿದ್ದಾರೆ, ಅಂದರೆ 2:3 ಕೊಟ್ಟಿದ್ದಾರೆ. ಅದೇ ರೀತಿ ACಯ ಅನುಪಾತ ಇಲ್ಲಿ ಆ್ಯಕ್ಚುಲಿ ಇದು AC ಕೊಡಬಾರ್ದಾಗಿತ್ತು, DC ಕೊಡಬೇಕಾಗಿತ್ತು. ಇವರು ತಪ್ಪು ಕೊಟ್ಬಿಟ್ಟಿದ್ದಾರೆ. Q ಬಿಂದುವು DC-ಯನ್ನು ಅಂತ ಕೊಡಬೇಕಾಗಿತ್ತು. ಇದು ಪ್ರಶ್ನೆ ತಪ್ಪಾಗಿದೆ, ಇದು DC ಆಗಬೇಕಾಗಿತ್ತು. DC-ಯನ್ನು 4:1 ಅನುಪಾತದಲ್ಲಿ ವಿಭಾಗಿಸಿ ಅಂತ. ಹಾಗಾಗಿ ಇದು 4:1. ಹಾಗಾಗಿ ನಮಗೆ APಯ ಬೆಲೆ ಕೂಡ ಗೊತ್ತು, QCಯ ಬೆಲೆ ಕೂಡ ಗೊತ್ತಾಗ್ತದೆ. ಈ QC, AP ಮತ್ತು AO, CO ಇವಿಷ್ಟು ಬರ್ತಕ್ಕಂತಹ ತ್ರಿಭುಜ ಅಂದರೆ ಇವೆರಡೂ ತ್ರಿಭುಜ. ಯಾವುದು AOP ಮತ್ತು QOC ಎರಡು ತ್ರಿಭುಜಗಳನ್ನು ತಗೋಬೇಕು. ಅದಕ್ಕೂ ಮುಂಚೆ AP ಮತ್ತು QC ಬೆಲೆಗಳನ್ನು ಬರ್ಕೊಂಡ್ಬಿಡೋಣ. ಸೊ AP ಮತ್ತು ಅನುಪಾತ PB ಅಂದರೆ ಇದರ ಅನುಪಾತ 2:3 ಅಂತ ಕೊಟ್ಬಿಟ್ಟಿದ್ದಾರೆ, 2:3 ಅಂತ. ಹಾಗಾದರೆ AP ಬೆಲೆ ಎಷ್ಟಾಗುತ್ತಪ್ಪ ಅಂದರೆ
ಎ ಪಿ ಇಸ್ ಈಕ್ವಲ್ ಟು ಇವೆರಡನ್ನು ಕೂಡಿಸಿದ್ರೆ ಅನುಪಾತವನ್ನು 2 + 3 ಕೂಡಿಸಿದ್ರೆ 5 ಆಗುತ್ತೆ. ಅಂದರೆ 5 ಭಾಗದಲ್ಲಿ ಎ ಪಿಯ ಭಾಗ ಎಷ್ಟು? 2. ಎ ಪಿ ಅಂತಕ್ಕಂಥದ್ದು 2/5 ಆಯಿತು. ಅದೇ ರೀತಿ ಇಲ್ಲಿ ಮೇಲ್ಗಡೆ ಡಿ ಸಿ ಅದರಲ್ಲಿ ಡಿ ಕ್ಯೂ, ಒಂದು ನಿಮಿಷ ಅಲ್ಲಿ ನಿಮ್ಗೆ ಅಳಿಸ್ಬಿಡ್ತೀನಿ, ಇಲ್ಲಾಂದರೆ ಕಾಣೋದಿಲ್ಲ. ಇದು ತೆಗೆದುಬಿಡೋಣ. ಸೊ ಇದು 2:3 ಕೊಟ್ಟಿದ್ದಾರೆ, ಇಲ್ಲಿ 4:1. ಸೊ ಇಲ್ಲಿ ಡಿ ಕ್ಯೂ ಈ ಅನುಪಾತ ಕ್ಯೂ ಸಿ ಅಂತಂದರೆ 4:1 ಅಂತ ಕೊಟ್ಟಿದ್ದಾರೆ. ನಮಗೆ ಕ್ಯೂ ಸಿ ಮಾತ್ರ ಬೇಕು. ಸೊ ಹಾಗಾಗಿ ಕ್ಯೂ ಸಿ ಇಸ್ ಈಕ್ವಲ್ ಟು ಇದು ಅಷ್ಟು ಸೇರಿಸಿದ್ರೆ ಇದೇನಾಗ್ತದಪ್ಪ ಅಂದರೆ ಇದಷ್ಟು 5. ಇದು 5ರಲ್ಲಿ ಕ್ಯೂ ಸಿ ಎಷ್ಟಿದೆ? ಒಂದೇ ಒಂದಿರೋದ್ರಿಂದ ಕ್ಯೂ ಸಿ ಅನ್ನು 1/5 ಅಂತ ಬರ್ತದೆ. ಸೊ ಎ ಪಿ ಕ್ಯೂ ಸಿ 2 ಬೆಲೆ ಬಂತು ನಮಗೆ ಆಲ್ರೆಡಿ. ಹಾಗಾಗಿ ಈಗ 2 ತ್ರಿಭುಜಗಳನ್ನು ತಗೊಳ್ಳೋಣ. ತ್ರಿಭುಜ ಎ ಪಿ ಒ ಮತ್ತು ತ್ರಿಭುಜ ಕ್ಯೂ ಒ ಸಿಗಳಲ್ಲಿ ಇವುಗಳನ್ನು ಸಮರೂಪಿಗಳು ಅಂತ ಸಾಧನೆ ಮಾಡಬೇಕು ನಾವು. ಸೊ ಸಮರೂಪಿಗಳಂತ ಸಾಧನೆ ಮಾಡಬೇಕು ಅಂತಂದಾಗ ಇಲ್ಲಿ ಕೋನಗಳೆಲ್ಲವೂ ಸಮ ಆಗ್ತವೆ. ಓ ಕೋನ ಓ ಕೋನಕ್ಕೆ ಸಮ. ಯಾಕೆಂದರೆ ಕೋನ ಓ ಇಸ್ ಈಕ್ವಲ್ ಟು ಕೋನ ಓ ಶೃಂಗಾಭಿಮುಖ ಕೋನ. ಇದು ಶೃಂಗಾಭಿಮುಖ ಕೋನ. ನಾವು ಏನೇ ಬರೆದ್ರೂ ಸಹ ಅದಕ್ಕೆ ಕಾರಣ ಇರಬೇಕು ಕೋನಗಳನ್ನು ಮಾಡಿದಾಗ. ಸೊ ಇಲ್ಲಿ ಕೋನ ಎ ಅನ್ನೋದು ಕೋನ ಸಿಗೆ ಸಮ. ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ. ಯಾಕೆಂದರೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ, ಅದರಲ್ಲಿ ಎ ಬಿ ಸಮಾಂತರ ಸಿ ಡಿ ಆಗಿರುತ್ತೆ. ಅದೇ ರೀತಿ ಕೋನ ಪಿ ಅಂತಕ್ಕಂಥದ್ದು ಕೋನ ಕ್ಯೂಗೆ ಸಮ ಆಗಿರುತ್ತೆ. 2 ಕೋನ ಸಮ ಆದರೆ ಮತ್ತೆ 3ನೇ ಕೋನ ಸಮ ತೋರಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ತ್ರಿಭುಜ ಎ ಪಿ ಒ ಸಮರೂಪಿ ತ್ರಿಭುಜ. 3 ಕೋನಗಳು ಸಮ ಇರೋದ್ರಿಂದ ನೋಡ್ರಿ, ಎ ಕೋನಕ್ಕೆ ಯಾವ್ದು ಸಮ ಅದನ್ನೇ ಫಸ್ಟ್ ಬರ್ಕೋಬೇಕು. ಎಗೆ ಕೋನಕ್ಕೆ ಸಿ ಸಮ ಆಗಿದೆ, ಫಸ್ಟ್ ಅದೇ ಲೆಟರ್ ಬರ್ಕೋಬೇಕು. 2ನೇ ಅಕ್ಷರ ಪಿ ಇದೆ, ಪಿಗೆ ಯಾವ್ದು ಸಮ? ಕ್ಯೂಗೆ ಸಮ, ಅದೇ ಅಕ್ಷರ ಬರ್ಕೋಬೇಕು. 3ನೇದು ಓಗೆ ಓ ಸಮ, ಇದನ್ನು ಸಮರೂಪಿ ಬರ್ಕೋಬೇಕು. ಯಾಕೆ ಅಂದರೆ ಇಲ್ಲಿ ಎ ಆಗುತ್ತೆ, ಅಥವಾ ಅದನ್ನು ಕೋ ಸಿದ್ಧಾಂತದ ಪ್ರಕಾರ ನಾವು ಬರೆದಿದ್ದೇವೆ. 3 ಕೋನಗಳು ಸಮ ಇರೋದ್ರಿಂದ ಕೋ ನಿರ್ಧಾರದ ಗುಣದಿಂದ 2 ತ್ರಿಭುಜಗಳು ಸಮರೂಪಿಗಳಾಗಿವೆ. ಈಗ ಇವುಗಳ ಬಾಹುಗಳ ಅನುಪಾತವನ್ನು ಬರೆದ್ರೆ ಮೊದಲನೇ 2 ಅಕ್ಷರ ಎ ಪಿ ಡಿವೈಡೆಡ್ ಬೈ ಮೊದಲನೇ 2 ಅಕ್ಷರ ಸಿ ಕ್ಯೂ, ಈ ಅನುಪಾತ. ನೆಕ್ಸ್ಟು ಪಿ ಒ 2 ಅಕ್ಷರ ತಗೊಂಡ್ರೆ ಡಿವೈಡೆಡ್ ಬೈ ಕ್ಯೂ ಒ ಆಗುತ್ತೆ. ಅದೇ ರೀತಿ ಎ ಒ ಮೊದಲನೇ ಅಕ್ಷರ 3ನೇ ಅಕ್ಷರ ತಗೊಂಡ್ರೆ ಇದರಲ್ಲಿ ಮೊದಲನೇ ಅಕ್ಷರ 3ನೇ ಅಕ್ಷರ ತಗೊಂಡ್ರೆ ಸಿ ಒ. ಇದು ನಾವು ಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ ಬಾಹುಗಳ ಅನುಪಾತವನ್ನು ಸಮ ಅಂತ ಬರೀಬೋದು. ನಮಗೆ ಬೇಕಾಗಿರೋದು ತಗೊಳ್ಳೋಣ. ಎ ಪಿ ಕ್ಯೂ ಸಿ ಬೇಕು, ಓ ಎ ಓ ಸಿ ಸಾಧನೆ ಮಾಡಬೇಕು. ಅವೆರಡು ಇರೋದು ತಗೊಳ್ಳೋಣ. ಎ ಪಿ ಕ್ಯೂ ಸಿ ಅಂದರೆ ಇದು, ಮತ್ತು ಎ ಒ ಸಿ ಒ ಅಂದರೆ ಇವೆರಡನ್ನ ತಗೊಂಡ್ರೆ ಎ ಪಿ ಡಿವೈಡೆಡ್ ಬೈ ಸಿ ಕ್ಯೂ ಅಥವಾ ಕ್ಯೂ ಸಿ ಅಂದರೆ 2 ಒಂದೇ. ಎ ಒ ಡಿವೈಡೆಡ್ ಬೈ ಓ ಸಿ ಅಂತ ಇದೆಯಲ್ಲ, ಇಲ್ಲಿ ಅವ್ರು ಕೊಟ್ಟಿರೋದು ಓ ಎ ಅಂತ ಕೊಟ್ಟಾರೆ. ಎ ಒ ಅಂದ್ರೆ ಓ ಎ 2 ಒಂದೇ, ಓ ಸಿ. ಇದು ನಮಗೆ ಬೇಕಾಗಿರೋ ಅನುಪಾತ. ಎ ಪಿ ಮತ್ತು ಕ್ಯೂ ಸಿಗೆ ಬೆಲೆಯನ್ನು ಹಾಕ್ರಿ. ಎ ಪಿ ಅಂದರೆ 2/5 ಡಿವೈಡೆಡ್ ಬೈ ಕ್ಯೂ ಸಿ ಅಂದರೆ 1/5 ಇಸ್ ಈಕ್ವಲ್ ಟು ಓ ಎ ಬೈ ಓ ಸಿ ಆಯಿತು. ಈಗ ಇಲ್ಲಿ ಸಾಧನೆಯನ್ನು ಕಂಟಿನ್ಯೂ ಮಾಡ್ತೇನೆ. ಈ ಭಿನ್ನರಾಶಿಗಳನ್ನು 2/5 ಅಂಶದಲ್ಲಿದೆ, ಇದನ್ನು ಛೇದದಲ್ಲಿರೋದನ್ನು ವ್ಯುತ್ಕ್ರಮ ಬರ್ಕೋಬೇಕು. ಇಸ್ ಈಕ್ವಲ್ ಟು ಓ ಎ ಡಿವೈಡೆಡ್ ಬೈ ಓ ಸಿ ಆಗುತ್ತೆ. ಭಿನ್ನರಾಶಿಗಳ ಭಾಗಾಕಾರ ಹಂಗೆ ಬರೋದು. 5 ಕ್ಯಾನ್ಸಲ್ ಆಗ್ತದೆ. ಆವಾಗ ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು ಇಲ್ಲಿ 2 ಇದೆಯಲ್ಲ, 2 ಬಂತ ಆನ್ಸರ್. ಸೊ ಈ 2ನ್ನ ಓ ಸಿಯನ್ನು ಆ ಕಡೆ ಕಳಿಸ್ಬಿಡ್ರಿ. ಓ ಎ ಇಸ್ ಈಕ್ವಲ್ ಟು 2 ಇಂಟು ಓ ಸಿ ಆಗುತ್ತೆ. ನಾವು ಇದನ್ನೇ ಸಾಧನೆ ಮಾಡಬೇಕಾಗಿದ್ದು. ಸೊ ಹಾಗಾಗಿ ಸಾಧಿಸಿದೆ. ಮುಂದಿನ ಒಂದು ಲೆಕ್ಕನ ನೋಡೋಣ. ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿದೆ. ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಆದರೆ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಈಗ ಸಮಾಂತರ ಶ್ರೇಣಿಯಲ್ಲಿದ್ದರೆ ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ನೋಡ್ರಿ. ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಅಂತಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ,
ಮೂರನೇ ಪದ ಎ ಪ್ಲಸ್ 2d, ನಾಲ್ಕನೇ ಪದ ಎ ಪ್ಲಸ್ 3d ಅಂತ ಆಗ್ತವೆ. ಇವು ಚತುರ್ಭುಜದ ಕೋನಗಳಾಗಿರಲಿ. ಚತುರ್ಭುಜದ ಕೋನಗಳು. ಯಾಕೆಂದರೆ ಸಮಾಂತರ ಶ್ರೇಣಿಯಲ್ಲಿ ಇದ್ದ ಮೇಲೆ ಈ ಥರ ಬರ್ಕೊಂತೀವಿ, ಮೊದಲನೇ ಪದ ಎರಡನೇ ಪದ ಅಂತ. ಈಗ ಅವ್ರೇನು ಕೊಟ್ಟಿದ್ದಾರೆ ಅಂದರೆ ಅಭಿಮುಖ ಕೋನಗಳು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಒಂದು ಯಾವುದೋ ಒಂದು ಈ ಥರ ಚತುರ್ಭುಜವನ್ನು ತಗೊಂಡಿದ್ದೀವಿ ಅಂದರೆ ಅಭಿಮುಖ ಕೋನಗಳು ಅಂತಂದಾಗ ಇಲ್ಲಿ ಈ ಎರಡೂ ಕೋನಗಳ ಮೊತ್ತ ಅಂದರೆ ಒಂದನೇ ಕೋನ, ಎರಡನೇ ಕೋನ, ಮೂರನೇ ಕೋನ, ನಾಲ್ಕನೇ ಕೋನ ಅಂತ ತಗೊಂಡ್ರೆ 1 ಮತ್ತು 3 ಕೋನಗಳ ಮೊತ್ತ 130 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದನೇ ಪದ ಇದು ಎ, ಇದು ಎ ಪ್ಲಸ್ ಡಿ, ಇದು ಎ ಪ್ಲಸ್ 2d, ಇದು ಎ ಪ್ಲಸ್ 3d ಅಂತ ಆಗುತ್ತೆ. ಆವಾಗ 1 ಮತ್ತು 3 ಇವೆರಡೂ ಕೋನಗಳ ಮೊತ್ತ 130 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎ ಪ್ಲಸ್ 2d ಇದರ ಮೊತ್ತ ಎಷ್ಟಾಗುತ್ತೆ? 130 ಆಗುತ್ತೆ. ಆಕ್ಚುಲಿ ಒಂದು ಚತುರ್ಭುಜದಲ್ಲಿ 4 ಕೋನಗಳ ಮೊತ್ತ, ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 360 ಡಿಗ್ರಿ. 2 ಕೋನಗಳ ಮೊತ್ತನ 130 ಕೊಟ್ಟಿದ್ದಾರೆ. ಇನ್ನು 2 ಕೋನಗಳ ಮೊತ್ತ, 2 ಕೋನಗಳ ಮೊತ್ತ ಅಂದರೆ 360 ಡಿಗ್ರಿನಲ್ಲಿ 130 ಡಿಗ್ರಿನ ಕಳೆದ್ರೆ ಎಷ್ಟು ಬರುತ್ತೆ? ಇನ್ನು ಉಳಿದ 2 ಕೋನಗಳ ಮೊತ್ತ 230 ಡಿಗ್ರಿ ಆಗುತ್ತೆ. ಯಾವ 2 ಕೋನಗಳು? ಇವೆರಡು, ಎ ಪ್ಲಸ್ ಡಿ, ಎ ಪ್ಲಸ್ 3dನ ಮೊತ್ತ 230 ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಬರುತ್ತೆ ನಾನು ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 3d ಇಸ್ ಈಕ್ವಲ್ ಟು ಎಷ್ಟು ಬಂತು? 230. ಇದು ಇದಕ್ಕೆ ಸೇರ್ಕೊಳೋದು ಬೇಡ. ಸೊ ಈಗ ನೋಡ್ರಿ, ಎರಡು ಸಮೀಕರಣ ಬರ್ತದೆ. ಎ ಪ್ಲಸ್ ಎ ಕೂಡಿಸಿದ್ರೆ 2a ಆಯಿತು, ಪ್ಲಸ್ 2d ಇಸ್ ಈಕ್ವಲ್ ಟು 30 ಡಿಗ್ರಿ. ಇಲ್ಲಿ ಎಲ್ಲದನ್ನು ಇಡೀ ಸಮೀಕರಣವನ್ನು 2ರಿಂದ ಭಾಗಿಸ್ಬಿಡ್ರಿ, ಯಾಕಂದರೆ ಸರಳ ರೂಪಕ್ಕೆ ಬರ್ತದೆ. 2ರಿಂದ ಭಾಗಿಸಿದಾಗ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 15 ಬಂತು. ಪ್ರತಿ ಪದವನ್ನು 2ರಿಂದ ಭಾಗಿಸ್ಬೇಕು. 2 1 2 15. ಇದು ಸಮೀಕರಣ 1 ಅಂತ ಇಟ್ಕೊಳ್ರಿ. ಇಲ್ಲಿ ಏನಾಗುತ್ತೆ ಸಮೀಕರಣ? ಎ ಪ್ಲಸ್ ಎ ಅಂದರೆ 2a ಆಗುತ್ತೆ, ಡಿ ಪ್ಲಸ್ 3d ಅಂದರೆ 4d ಆಗುತ್ತೆ, ಇಸ್ ಈಕ್ವಲ್ ಟು 230. ಇದನ್ನು ಸಹ 2ರಿಂದ ಭಾಗಿಸ್ಬಿಡ್ರಿ. 2 1 2 ಎ ಆಗುತ್ತೆ, 2 2 4 2d ಆಗುತ್ತೆ, 2 1 2 2 1 2 2 5 15. ಇದು ಸಮೀಕರಣ 2 ಆಯಿತು. ಸೊ ಈಗ ನಾವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಥರ ಇದೆ ಇದು, ಅದೇ ಥರ ಮಾಡಬೇಕು. ಸೊ ಈಗ ಒಂದು ಸಮೀಕರಣ, 2 ಸಮೀಕರಣಗಳನ್ನು ಒಂದರ ಕೆಳಗೊಂದು ಹಾಕೊಳ್ಳೋಣ. ಎ ಪ್ಲಸ್ 2d ಇಸ್ ಈಕ್ವಲ್ ಟು 115, ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 15. ಸೊ ಈ ಥರ. ಸೊ ಈಗ ನಾವು ಇದನ್ನು ಕಳೆದಾಗ ಸಮೀಕರಣವನ್ನು ಕಳಿಬೇಕು. ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಸೊ ಆವಾಗ ಇದು ಕ್ಯಾನ್ಸಲ್ ಆಯಿತು. 2d ನಲ್ಲಿ 1dನ ಕಳೆದ್ರೆ ಡಿ ಬರುತ್ತೆ, 115ರಲ್ಲಿ 15ಅನ್ನು ಕಳೆದ್ರೆ 100 ಬರುತ್ತೆ. ಸೊ ಅಲ್ಲಿಗೆ ಇಲ್ಲಿ ಡಿ ಇಸ್ ಈಕ್ವಲ್ ಟು 100 ಆಯಿತು. ಒಂದೇ ನಿಮಿಷ. ಇವತ್ತು ಯಾಕೆ ಭಾಳ ತಪ್ಪುಗಳಾಗ್ತಾ ಇದ್ದಾವೆ. 130ನ್ನ ನಾನು ತೊಗೊಂಡೋಗ್ಬಿಟ್ಟು ಇಲ್ಲಿ ಬರೀ 30 ಬರ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ 130 ಅಂತಂದಾಗ 65 ಆಗಬೇಕಾಗಿತ್ತು, 65 ಆಗುತ್ತೆ. ಸೊ 115ರಲ್ಲಿ 65 ಡಿಗ್ರಿಯನ್ನು ಕಳಿಬೇಕು, 50 ಡಿಗ್ರಿ ಆಗ್ತದೆ. ಡಿ ಇಸ್ ಈಕ್ವಲ್ ಟು 50 ಡಿಗ್ರಿ ಬಂತು. ಸೊ ಡಿನ ಬೆಲೆ 50 ಬಂತು. ಇದರಲ್ಲಿ ಎ ಬೆಲೆ ಕಂಡುಹಿಡಿಬೇಕು. ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 65 ಡಿಗ್ರಿ. ಸೊ ಡಿಗೆ ಬೆಲೆಯನ್ನು ಹಾಕಿದರೆ ಎ ಪ್ಲಸ್ 50 ಇಸ್ ಈಕ್ವಲ್ ಟು 65 ಡಿಗ್ರಿ. ಸೊ ಎ ಇಸ್ ಈಕ್ವಲ್ ಟು 65ನ ಇಲ್ಲೇ ಇಟ್ಕೊಳ್ರಿ, 50ನ ಆ ಕಡೆ ಕಳಿಸ್ರಿ, ಮೈನಸ್ 50. ಸೊ ಎ ಇಸ್ ಈಕ್ವಲ್ ಟು 15 ಡಿಗ್ರಿ. ಇಲ್ಲಿ ಎ ಬೆಲೆ ಬಂತು, ಇಲ್ಲಿ ಡಿ ಬೆಲೆ ಬಂತು. ಕೋನಗಳನ್ನು ಕಂಡುಹಿಡಿಯೋಣ. ಈಗ ಕೋನಗಳು ಯಾವ್ಯಾವು? ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಎ ಅಂದರೆ 15 ಡಿಗ್ರಿ, ಎ ಅಂದರೆ 15 ಪ್ಲಸ್ 50 ಡಿ ಅಂದರೆ, ಸೊ ಮತ್ತೆ ಎ ಅಂದರೆ 15 ಪ್ಲಸ್ 2 ಇಂಟು 50, ಮತ್ತೆ ಎ ಅಂದರೆ 15 ಪ್ಲಸ್ 3 ಇಂಟು 50.
ಸೊ ನೆಕ್ಸ್ಟ್ ಇದು 15 ಡಿಗ್ರಿ ಆಯಿತು. 15 + 50 ಅಂದರೆ 65 ಡಿಗ್ರಿ ಆಯಿತು. 52 100, 100ಕ್ಕೆ 15 ಕೂಡಿದ್ರೆ 115 ಡಿಗ್ರಿ ಆಯಿತು. ಇದು ಮೂರನೇ ಕೋನ. ಸೊ 5 3 15, 150ಕ್ಕೆ 15ಅನ್ನು ಕೂಡಿಸಿದ್ರೆ 165 ಡಿಗ್ರಿ ಆಯಿತು. ಇವಿಷ್ಟನ್ನು ಕೋನಗಳನ್ನು ಕೂಡಿಸಿದ್ರೆ ಮತ್ತೆ ನಿಮಗೆ 360 ಡಿಗ್ರಿ ಬರಲೇಬೇಕು. ಬೇಕಾದ್ರೆ ಚೆಕ್ ಮಾಡಿರಿ, ಬರುತ್ತೆ. ಸೊ ಅಲ್ಲಿಗೆ 4 ಕೋನಗಳು ಯಾವ್ಯಾವಾಗಿದ್ದಾವೆ? 15 ಡಿಗ್ರಿ, 65 ಡಿಗ್ರಿ, 115 ಡಿಗ್ರಿ, 165 ಡಿಗ್ರಿ ಆಗ್ತವೆ. ಸೊ ಈ ಥರ ಈ ಚತುರ್ಭುಜದ 4 ಕೋನಗಳನ್ನು ನಾವು ಕಂಡುಹಿಡಿದ್ವಿ. ಇನ್ನೊಂದು ಲೆಕ್ಕನ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು 14 ಮತ್ತು 18 ಆದರೆ 51 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಎರಡನೇ ಪದ ಅಂದರೆ A2 = 14, ಮೂರನೇ ಪದ ಅಂದರೆ A3 = 18. ಸೊ ಎನ್ ಬೆಲೆ 51 ಪದಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಈ ಎನ್ ಬೆಲೆ ಕೊಟ್ಟಿದ್ದಾರೆ. SN ಅನ್ನು ಕಂಡುಹಿಡಿಬೇಕು ಅಂತಂದರೆ ಎ ಮತ್ತು ಡಿಗಳ ಬೆಲೆ ಬೇಕಾಗುತ್ತೆ. ಸೊ ನೋಡ್ರಿ, ಇಲ್ಲಿ ಡಿ ಬೆಲೆ ಕಂಡುಹಿಡಿಬೋದು. ಮೂರನೇ ಪದದಿಂದ ಎರಡನೇ ಪದವನ್ನು ಕಳೆದ್ರೆ ನಮಗೆ ಡಿ ಬೆಲೆ ಬರುತ್ತೆ. ಸೊ ಮೂರನೇ ಪದ ಅಂದರೆ 18 ಮೈನಸ್ ಎರಡನೇ ಪದ ಅಂದರೆ 14, ಡಿ = 4. ಎ ಬೆಲೆ ಕಂಡುಹಿಡಿಬೇಕು ಅಂದರೆ ಎ ಎರಡನೇ ಪದದಲ್ಲಿ ಡಿ ಅನ್ನು ಕಳೆದ್ರೆ ಎ ಮೊದಲನೇ ಪದ ಬರುತ್ತೆ. ಸೊ ಎರಡನೇ ಪದ ಅಂದರೆ 14, ಡಿ ಅಂದರೆ 4, ದಟ್ ಈಸ್ = 10. ಎ ಬೆಲೆ ಬಂತು. ಎ ಮತ್ತು ಡಿ ಬೆಲೆ ಬಂತು ಅಂದರೆ SN ಸೂತ್ರವನ್ನು ಹಾಕೋಬೋದು. ಈಗ SN = n/2 ಇಂಟು 2a + n-1 ಇಂಟು ಡಿ. ಸೊ ದಟ್ ಈಸ್ = n ಅಂತಂದರೆ 51 / 2, 2 a ಅಂದರೆ 10 ಪ್ಲಸ್ n ಅಂದರೆ 51 - 1 ಇಂಟು ಡಿ ಅಂತಂದರೆ 4. ಸೊ ಈಗ ನಾವು ಇದರ ಒಂದು 51/2 ಹಾಗೆ ಇರಲಿ, ಇಂಟು 12 20 ಪ್ಲಸ್ 51ರಲ್ಲಿ 1ನ್ನು ಕಳೆದ್ರೆ 50 ಬರುತ್ತೆ, ಇಂಟು 4. ಸೊ ದಟ್ ಈಸ್ = 51/2 ಹಾಗೆ ಇಟ್ಕೊಂಡು ಇಲ್ಲಿ 20 ಪ್ಲಸ್ 5 4 20, 200 ಆಯಿತು. ಸೊ ದಟ್ ಈಸ್ = 51/2 ಇಂಟು 200 + 20 ಅಂದರೆ 220. 2ರಿಂದ ಇದನ್ನು ಭಾಗಿಸ್ಬೋದು. 2 11 150 ಆಗುತ್ತೆ. ಸೊ ಇಲ್ಲಿ SN = ಇಲ್ಲಿ ಮುಂದುವರಿಸ್ತೇನೆ, 51 ಇಂಟು 110 ಉಳಿತು. ಸೊ 51 1 51, 5 ಉಳಿತು, 51 51 5 56. ಸೊ 0 ಕೊಡಿಸಿದ್ರೆ ಸೊ ಅಲ್ಲಿಗೆ 51 ಪದಗಳ ಮೊತ್ತ 5610 ಅಂತ ಆಗ್ತದೆ. ಸೊ ಇಷ್ಟು ಇದು 3 ಅಂಕಗಳ ಒಂದು ಪ್ರಶ್ನೆ ಆಯಿತು. ಸೊ ಈಗ ವಿಡಿಯೋ ಸಮಯ ಭಾಳ ಆಯಿತು, 50 ನಿಮಿಷ ಆಗಿದೆ. ಸೊ ಮತ್ತೆ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸಿದ್ರೆ 1.5 ಗಂಟೆ ಆಗಿಬಿಡ್ತದೆ. ಹಾಗಾಗಿ ಈ 4 ಮತ್ತು 5 ಅಂಕದ ಪ್ರಶ್ನೆಯನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ನಾನು ಕಳಿಸ್ಕೊಡ್ತೇನೆ. ಯಾಕೆಂದರೆ ಒಂದೇ ಲೆಂತಿ ವಿಡಿಯೋ ಆಗಿಬಿಡ್ತದೆ. ಸೊ ಹಾಗಾಗಿ ಇವೇನು ಈ ಪ್ರಶ್ನೆಗಳಿದಾವಲ್ಲ, 34ನೇ ಪ್ರಶ್ನೆ, 35, 36, 37, 38 ಇವಿಷ್ಟು ಪ್ರಶ್ನೆಗಳನ್ನು ಇದು ಬೇಕಾದ್ರೆ ತೇಲ್ಸ್ನ ಪ್ರಮೇಯವನ್ನು ಭಾಳ ಸರಳ ರೂಪದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇದು ನೆಕ್ಸ್ಟ್ ವಿಡಿಯೋದಲ್ಲೂ ಕಳಿಸ್ತೇನೆ. ಇದನ್ನು ನೋಡ್ಕೊಂಡಂಗಿದ್ರೆ ಪ್ರಾಕ್ಟೀಸ್ ಮಾಡ್ಕೋಬೋದು ನೀವು. ಸೊ ಇನ್ನು ಈ 4 ಮತ್ತು 5 ಅಂಕದ ಪ್ರಶ್ನೆಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಅದುವರೆಗೆ ನಮ್ಮ ಒಂದು ಚಾನಲ್ ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಅನ್ನೋ ಚಾನಲಲ್ಲಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲವನ್ನು ಸಹ ಬಿಡಿಸಿದ್ದೀವಿ. ಮತ್ತು ಹೋದ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಕೀ ಉತ್ತರಗಳು ಎಲ್ಲವೂ ಸಹ ನಿಮಗೆ ಸಿಗ್ತವೆ. ಎಲ್ಲ ವಿಷಯಗಳು, ಬರೀ ಗಣಿತ ಒಂದೇ ಅಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಎಲ್ಲ ವಿಷಯಗಳ ಒಂದು ಕೀ ಉತ್ತರಗಳು ಸಹ ಲಭ್ಯವಾಗಿದ್ದಾವೆ. ಸೊ ಇದನ್ನು ನೀವು ನೋಡೋದನ್ನು ಮರಿಬೇಡ್ರಿ. ಜೊತೆಗೆ ನಿಮಗೆ ಆನ್ಲೈನ್ ಕ್ಲಾಸ್ ಏನಾದರೂ ಬೇಕು ಅಂತಂದರೆ ನೀವು ನಮ್ಮ ಒಂದು ಚಾನಲ್ನಲ್ಲಿ ಇರ್ತಕ್ಕಂತಹ ಆನ್ಲೈನ್ ಕ್ಲಾಸ್, SSLCಗೆ ಆನ್ಲೈನ್ ಕ್ಲಾಸ್ ನಡೀತಾ ಇರ್ತಕ್ಕಂತಹ ಒಂದು ವಿಡಿಯೋ ಇದೆ. ಅದನ್ನು ನೋಡಿದರೆ ಹೇಗೆ ಆನ್ಲೈನ್ ಕ್ಲಾಸ್ಗೆ ಕೂಡ ಜಾಯ್ನ್ ಆಗ್ಬೋದು ಅಂತ ಗೊತ್ತಾಗುತ್ತೆ. ಸೊ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.